ಆಫ್ ಮಾಡ್ಬಿಟ್ರು, ಒಳ್ಳೆ ಮೂಡಲ್ಲಿದೆ. ಏನ್ ಸರ್? ಮ್ಯೂಸಿಕ್ ಆಫ್ ಮಾಡ್ಬಿಟ್ರು, ಒಳ್ಳೆ ಮೂಡ ಇದ್ದೆ. ನೀವು ಯಾವ ಒಳ್ಳೆ ಮೂಡಲ್ಲಿ ಇರಲ್ಲ. ಪ್ಲೀಸ್ ಟೆಲ್ ಮಿ. ದಟ್ಸ್ ಅ ಗುಡ್ ಕ್ವೆಶ್ಚನ್ ಮಿಸ್ಟರ್. ಅಲ್ಲ, ನೀವು ತೀರ್ಥಹಳ್ಳಿಗೆ ಹೋಗಿ ಬಂದ್ಮೇಲೆ ಹೊಸ ಸ್ಟೆಪ್ ಬೇರೆ ಕಲ್ತಿದ್ರಲ್ಲ, ಹೆಂಗಿದು? ಯಾರು ಹೇಳ್ಕೊಟ್ಟಿದ್ದು? ನೀವು ಬಂದಿದ್ರಲ್ಲ ಅಲ್ಲಿ ತೀರ್ಥಹಳ್ಳಿಲಿ. ಏನ್ ಸುಳ್ಳು? ನಮ್ಮ ಹೀರೋಯಿನ್ ಜೊತೆ ಎಲ್ಲ ಡ್ಯಾನ್ಸ್ ಮಾಡ್ಬಿಟ್ಟು ಹೋದ್ರೆ ಏನ್ ಸುಳ್ಳು ಬಿಡ್ತೀರಾ ಅಂದ್ರೆ ನೀವು ಬಿಡ್ತೀರಾ? ನಾನು ಅಕಸ್ಮಾತ್ ಅಲ್ಲಿಗೆ ಹೋಗಿದ್ರು, ನಾನ್ ನಿಮ್ ಲೊಕೇಶನ್ ಬಂದಿದ್ರು, ನೀವ್ ಹೀರೋಯಿನ್ ಹತ್ರ ಮಾತಾಡಕ್ ಬಿಡ್ತಾ ಇದ್ರಾ? ಯಾಕೆ ಬಿಟ್ಟಿಲ್ಲ? ಸನ್ನಿ ಲಿಯೋನ್ ಜೊತೆ ಡ್ಯಾನ್ಸ್ ಮಾಡಕ್ ಬಿಟ್ಟಿಲ್ವಾ? ಸನ್ನಿ ಲಿಯೋನ್ ನಿಮ್ ಸಿಸ್ಟರ್, ಅದಕ್ಕೆ ಬಿಟ್ರಿ. How are you, Mr. Lankesh? Super, Mr. Lokesh. How are you, audience? How are you? Nice pollution? Super. Fantastic. ಎಲ್ಲರಿಗೂ ಸ್ವಾಗತ. ಮನೆಯಲ್ಲಿ ಕೂತು ವೀಕ್ಷಿಸ್ತಾರೆ ನನ್ನ ಪ್ರೀತಿಯ ವೀಕ್ಷಕರಿಗೂ ಸ್ವಾಗತ. ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಮಜಾ ಟಾಕೀಸ್ ಸೂಪರ್ ಸೀಸನ್. ಮ್ಯಾಚಿಂಗ್ ಹೆಂಗೆ ಮಿಸ್ಟರ್ ಲೋಕೇಶ್? ನೀವು ನಮ್ಮ ಹೆಂಗೆ ಮ್ಯಾಚಿಂಗ್? ಅದು ಅಣ್ಣ ತಂಗಿರಂದ್ರೆ ಹಾಗೇನೆ ಸರ್. ನಿಮ್ಗೆ ಅದ್ರ ಬಗ್ಗೆ ಎಲ್ಲ ಗೊತ್ತಿಲ್ಲ ಬಿಡಿ ಸರ್. ಏನಿದು ಮ್ಯಾಚಿಂಗ್? ಚೆನ್ನಾಗಿದೆ. ಏನು? ನೀವ್ ಚೆನ್ನಾಗಿದ್ದೀರಾ? ಹಂಗ ಬರ್ಲಿ, ಇಲ್ಲಾಂದ್ರೆ ಪೇಮೆಂಟ್ ಕಟ್. ಮುಕ್ತೆ ಕೂತ್ಕ. ತುಜಾ ಆಯ್ತಾ? ತಡಿದಾಯ್ತಾ? ತೂತ್ಕೋ. ತುಜಾ ಹಿಂಗಾಗ್ಬಾರ್ದಾಗಿತ್ತು. ಹಿಂಗಾಗ್ಬಾರ್ದಾಗಿತ್ತು. ಅದೇ ಕಣ, ಹೆಂಗಾಗ್ಬಾರ್ದಾಗಿತ್ತು? ಅದೇ ಹಿಂಗಾಗ್ಬಾರ್ದಾಗಿತ್ತು. ತುಕದ ಮೇಲೆ ಹೊಡೆದು ಬಿಡ್ತೀನಿ ಮಗನೇ. ಹೆಂಗಾಗ್ಬಾರ್ದಾಗಿತ್ತು ಕರೆಕ್ಟ್ ಆಗಿ ಹೇಳಿ. ಏನಾಯ್ತು ನಿನಗೆ? ಹೇಳ್ತೀನಮ್ಮ, ಫಸ್ಟಿಂದ ಹೇಳ್ತೀನಿ. ಹೇಳು. ಸರಿಯಾಗಿ ನೋಡು, ಸರಿಯಾಗಿ ನನ್ ತೂಕ ನೋಡು. ಏನ್ ಅನ್ಸುತ್ತೆ ನಿನ್ಗೆ? ನಿನ್ನ ಮಗ ನಾಯಿ ನೆಕ್ಕ ಅನ್ಸ. ನನ್ನ ತೂಕ ನೋಡಿದ್ರೆ ನಾಯಿಗೆ ಏನ್ ಅನ್ಸುತ್ತೆ ಅಂತ ಕೇಳಲಿಲ್ಲ ನಾನು. ನಿನ್ನ ಮನಸ್ಸಲ್ಲಿ ಏನ್ ಅನ್ಸುತ್ತೆ ಅಂತ ಕೇಳಿದ್ದು ನಾನು. ನನಗ ಇಂತ ಘನಘೋರವಾದಂತ ಮುಸುಡಿ ನೋಡಿ ಇನ್ನೂ ಬದುಕಿದೀನಲ್ಲ ಅಂತ ಅನ್ಸುತ್ತೆ. ಗಾಯದ ಮೇಲೆ ಬರೀ ಎಳಿಬೇಡಮ್ಮ ನೀನು. ಬರೀ ಹೇಳಿದೆ, ನಿನ್ ಗೆರೆ ಎಳಿಯಕಾಯ್ತದಿನ? ಏನ್ ಮ್ಯಾಟ್ರು ಫಸ್ಟ್ ಹೇಳು. ತುಕ, ನನ್ನ ತೂಕ ನೋಡಿದ್ರೆ ಮಗುನು ನಾಚ್ಕೋಬೇಕು, ಅಷ್ಟು ಮುಗ್ದಾಗಿದೆ ಅಲ್ಲ. ಪಕ್ಕದ ಮನೆ ಆಂಟಿ ಏನ್ ಗೊತ್ತಾ ಮಾಡಿದ್ಲು ಮೊನ್ನೆ? ಮಗು ಗಲಾಟೆ ಮಾಡ್ತಾ ಇತ್ತು. ಗೊಗಾಯ ಬರುತ್ತೆ ತಿನ್ನು ಅಂತಂದ್ರೆ ತಿನ್ನಲ್ಲ ಅಂತು. ಅದಕ್ಕೆ ತೂಜಾ ಬಾರು ಮುತ್ತುಮಣಿ ಬರ್ತಾನೆ ತಿನ್ನು ಅಂದ ತಕ್ಷಣ ಗಪ್ಕ ಅಂತ ಎದುರ್ಕೊಂಡು ತಿನ್ಬಿಡ್ತು. ಹಂಗಿದೆ ನಿನ್ ಮುಸುಡಿ. ಆಯ್ತಮ್ಮ, ನಾನು ಗೊಗ್ಗಯ್ಯ ಅಂತಾನೆ ಇಟ್ಕೊಳ್ಳೋಣ. ಆದ್ರೆ ಈ ಗೊಗ್ಗಯ್ಯ ಇನ್ನೋಸೆಂಟ್ ಅಮ್ಮ. ಆದ್ರೆ ಈ ಮುಗ್ಧ ಮುತ್ತುಗೆ ಅಣ್ಣಯ್ಯ ಆಗಿದೆ. ಯಾಕೆ ತಮ್ಮಯ್ಯ ಆಗ್ಲಿ ಬಿಡು? ಅಣ್ಣಯ್ಯಪ್ಪ, ಅಣ್ಣಯ್ಯ. ಅದೇಪ, ಅಣ್ಣಯ್ಯ ಆದ್ರೂ ಆಗ್ಲಿ ತಮ್ಮಯ್ಯ ಆದ್ರೂ ಆಗ್ಲಿ ಒಳ್ಳೆ ತಾನೆ. ಅಣ್ಣಯ್ಯ ತಮ್ಮಯ್ಯ ಅಲ್ಲ ಕಣ, ಅಣ್ಣಯ್ಯ. ಅಣ್ಣಯ್ಯ ಅಂದ್ರೆ ಅಯ್ಯೋ ತೋಸ. ಅನ್ಯಾಯ ಆಗಿದೆ. ಅದೇ ಅಣ್ಣಯ್ಯ ಆಗಿದೆ. ಇವಾಗ ನಿಂಗೆ ಏನ್ ಆಗ್ಬಾರ್ದು? ಅಣ್ಣಯ್ಯ ಆಗಿದೆ ಹೇಳು. ವರ ಜೊತೆ ನನ್ನ ಮದುವೆ ಮಾಡಿಸಿ ತೋರಿಸಸ್ಗೆ ಕಳಿಸ್ಕೊಡ್ತೀನಿ ಅಂತ. ಮದುವೆ ಆದ್ಮೇಲೆ ಹನಿಮೂನ್ಗೆ ಹೋಗೋದು, ರೀಸಸ್ಗಲ್ಲ. ಅಪ್ಪ, ತೋರಿಸಸ್ ತೋರಿಸ್ಕೊಂಡೆಲ್ಲ ಸುಸ್ಸು ಮಾಡ್ತಾನೆ. ಯಾರು ಅದಲ್ಲ ಕಣ, ಸಮುದ್ರದಲ್ಲಿ ರೀಸಸ್ ಮಾಡ್ತೀಯಾ? ತೋರಿಸಸ್. ತರಳು, ತೋಣಿ, ತೀನು, ತಲೆ. ತೋಣಿ, ತಲೆ, ತಲೆ 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 ತಲೆಯೋ. ತಲೆ ಅಲ್ಲ ಅದು, ಅಲೆ 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 ಅಲೆಯೋ. ಅದೇ ತಲೆ ತಲೆ. ಅಲೆ ಅಲೆ. ತರಳು, ಮರಳು, ತೋಣಿ, ದೋಣಿ, ತೀನು, ಮೀನು, ತೊಸಳೆ, ಮೊಸಳೆ, ತಾರಿಸಸ್. ಮೀನು. ಇದು ಸೀಶೋರು. ತೋರಿಸ್ ಮೊರೇಷಿಯಸ್. ಯಸ್, ತೋರಿಸಸ್. ಮೊರೇಷಿಯಸ್ಗೂ ತೋರಿಸಸ್ಗೂ ಏನೋ ಸಂಬಂಧ ಅಲ್ಲ. ನಾನೇನ್ ತಪ್ಪು ಹೇಳ್ದೆ? ತೋರಿಸಸ್. ಓಕೆಪ್ಪ, ನೀನ್ ತೋರಿಸಸ್ ಅಲ್ಲ, ಅದೇನ್ ತೋರಿಸ್ಬೇಕು ಹೇಳು. ವರ ಜೊತೆ ನನ್ನ ಮದುವೆ ಮಾಡಿಸ್ಬಿಟ್ಟು
ತೋರಿಸಸ್ಗೆ ಕಳಿಸ್ಕೊಡ್ತೀನಿ ಅಂತ ನಿನ್ನ ಬಾಮೈದ ತುದ್ದೇಶ ನನ್ನ ಹತ್ರ 3.5 ಲಕ್ಷ ಕಾಸು ಇಸ್ಕೊಂಡು ತೈ ಎತ್ಬಿಟ್ಟವನೆ. ಪರವಾಗಿಲ್ಲಲ್ಲ ಮುದ್ದೇಶ. ಹಾ ಅಲ್ಲ ಕಣ, ಓಲಿ ಈ ಮ್ಯಾಟ್ರ್ ನೀನ್ ಹೊರಗಾದ್ರೂ ಹೇಳ್ಬೇಕು ತಾನೆ. ಹೇಳುತ್ತಮ್ಮ. ಏನಂದ್ಲು? ಲೇ ಎಡ್ಬಿಡಂಗೆ ಈ ಪ್ಲಾನ್ ಮಾಡಿದ್ದೆ ನಾನು ಕಣ ಅಂದ್ಲು. ಏಕೆ ಹೀಗಾಯ್ತು ನಾನು ಕಾಣೇನು. ಅಕ್ಕ ತಮ್ಮ ಇಬ್ರು ಸೇರ್ಕೊಂಡು ರಕ್ಷಾಬಂಧನ ಆಫರ್ ಅಲ್ಲಿ ನಿನ್ನ ಹತ್ರ ಕಾಸು ಕಿತ್ಕೊಂಡಿದ್ದಾರೆ. ಹೌದಮ್ಮ ತುಜ. ನೋಡಮ್ಮ, ಮದ್ವೆ ಆಸೆ ಇಟ್ಕೊಂಡು ತುಜಾ ಬಾರ್ನ ಅಡ ಇಟ್ಬಿಟ್ಟು ಕಾಸು ತಂದಿದ್ದೆ. ತೋರಿಸಲ್ಲಿ ಸೆಟ್ಲ್ ಆಗ್ಬಿಟ್ಟು ನಾನು ವರು ಎಣ್ಣೆಗೆ ಸೋಡಾ ಮಿಕ್ಸ್ ಆಗೋ ತರ ಗ್ಲಾಸ್ ಅಲ್ಲಿ ಬರೋ ಗುಳ್ಳೆಗಳಷ್ಟು ಮಕ್ಳು ಮಾಡ್ಕೊಳ್ಳೋಣ ಅಂತ ಆಸೆ ಇಟ್ಕೊಂಡಿದ್ದೆ. ಕಾಸು ಕೈಗೆ ಬಂದ ತಕ್ಷಣ ಆ ತುದ್ದೇಶ ನೀನ್ ಯಾವನ ಗೊತ್ತೇ ಇಲ್ಲ ನಂಗೆ ಡವ್ ಮಾಡ್ಬಿಟ್ಟ. ಪರವಾಗಿಲ್ಲ ಕಣ, ಮುದ್ದೇನು ಬದುಕೋ ದಾರಿ ಕಲ್ತಿಯಾನೆ, ನಾಟ್ ಬ್ಯಾಡ್. ಓಹೋ ನಿಮ್ದೆಲ್ಲ ಒಂದೇ ಟೀಮಾ? ನನಗ ಅನ್ಸುತ್ತೆ ನನಗೆ ಮಾಡೋ ತೋರ್ಸಕ್ಕೆ ಮೇನ್ ಪ್ಲಾನ್ ಕೊಟ್ಟಿರೋದೆ ನೀನು ಅಂತ. ಏನೋ ಮುತ್ತು ಹಿಂಗೆಲ್ಲ ಅಂತೀಯ? ನಾನ್ ಆತರ ಎಲ್ಲ ಮಾಡ ನಾನ್ ನಿಂಗ ಎಲ್ಲ ಮಾಡ್ತೀನಿ ನಾನು. ಏಯ್ ನೋಡ, ಬೇಕಿದ್ರೆ ಬೈಕಲ್ಲಿ ಪಕ್ಕದ ಮನೆ ಆಂಟಿನ ಬಸ್ ಸ್ಟ್ಯಾಂಡ್ ತನಕ ಬಿಟ್ಟು ಬರ್ತೀನಿ, ಆದ್ರೆ ಫ್ರೆಂಡ್ ನ ಮಾತ್ರ ಯಾವತ್ತೂ ಬಿಡಲ್ಲ ಕಣ ನಾನು. ನೋಡಿದ್ರ ತಿಂದ್ರಜಿತ್, ನೋಡಿ ಅದೇ ನೀವಾಗಿದ್ರೆ ಆಂಟಿನ ಮನೆ ತನಕ ಕರ್ಕೊಂಡು ಹೋಯ್ತಾ. ಬಟ್ ಬಸ್ ಸ್ಟ್ಯಾಂಡ್ ನಲ್ಲೇ ಬಿಡ್ತಾವನೆ. ನಮ್ ತುಜಾ ಎಷ್ಟು ಗ್ರೇಟ್ ಇರಬೇಕು. ತುಜಾ ಸಾರಿನಮ್ಮ, ನಮ್ಮ ಫ್ರೆಂಡ್ಶಿಪ್ ನ ಅರ್ಥ ಮಾಡ್ಕೊಂಡು ಏನೇನೋ ಮಾತಾಡ್ಬಿಟ್ಟು. ಕರೆಕ್ಟ್ ಕರೆಕ್ಟ್. ನಾನು ಕಳ್ಕೊಂಡಿರೋ 3.5 ಲಕ್ಷ ನನಗೆ ವಾಪಸ್ ಬೇಕು. ಓಹೋ, ಅವ್ರು ಮಾತ್ರ ಏನ್ ಪ್ಲಾನ್ ಮಾಡೋದು, ನಾನು ಪ್ಲಾನ್ ಮಾಡಿ ಅವ್ರನ್ನ ಮಾಡಿಸ್ಬೋದು ಅಂತ ತೋರಿಸ್ಬೇಕು. ತೋರ್ಸು ಅಪ್ಪ, ಪ್ಲಾನ್ ಮಾಡೋದು ನನಗ್ ಬರಂಗಿದ್ರೆ ನಿನ್ನ ಹತ್ರ ಯಾಕಪ್ಪ ಬರ್ತಾ ಇದ್ದೆ ನಾನು. ನೀನ್ ಏನಾದ್ರು ಪ್ಲಾನ್ ಕೊಡ. ನೋಡ, ಫ್ರೆಂಡ್ಶಿಪ್ ಅಲ್ಲಿ ಯಾವ್ದೇ ಕಾರಣಕ್ಕೂ ದುಡ್ಡು ಬರಬಾರ್ದು ಕಣ. ಸೂಪರ್, ಫ್ರೀಯಾಗಿ ಪ್ಲಾನ್ ಮಾಡ್ಕೊಡ್ತೀಯಾ? ಗ್ರೇಟ್ ಅಮ್ಮ ನೀನು. ನಾನು ಹಂಗೆ ಹೇಳಿಲ್ಲ ಕಣ, ಯಾಕಂದ್ರೆ ಫ್ರೆಂಡ್ ನ ಬಿಟ್ಬಿಡ್ತೀನಿ, ಆದ್ರೆ ಪ್ಲಾನ್ ಕೊಡೋದಕ್ಕೆ ವ್ಯವಹಾರ ಇದೆಯಲ್ಲ ಅದನ್ನ ಬಿಡಲ್ಲ ಅಂತ ಹೇಳಿದ್ವಿ. ಆಯ್ತಮ್ಮ, 3.5 ಲಕ್ಷದಲ್ಲಿ ನನಗ್ 50, ನಿನಗ್ 50. ಆದ್ರೆ ಅವ್ರಿಗೆ ಬುದ್ಧಿ ಬರ್ಲೇ. ನನ್ನ ತೋರಿಸಸ್ಗೆ ಕರ್ಕೊಂಡು ಹೋಗ್ತೀನಿ ಅಂತ ಯಾಮರ್ಸಿದ್ರಲ್ಲ, ಹೌದು, ಆ ತಪ್ಪು ಅವ್ರಿಗೆ ಗೊತ್ತಾಗ್ಬೇಕು. ಅದಕ್ಕೇನಾದ್ರು ಮಾಡು, ಪ್ಲಾನ್ ಕೊಡು. ಈಗ ನೀನೇನಾದ್ರೂ ನನ್ನ ಜಾಗದಲ್ಲಿದ್ದು ಪ್ಲಾನ್ ಕೇಳಿ ಅವ್ರಿಗೆ ಬುದ್ಧಿ ಕಲಿಸ್ಬೇಕು ಅಂದಿದ್ರೆ ಏನ್ ಪ್ಲಾನ್ ಮಾಡ್ತಿದ್ದೆ ಹೇಳು? ಏನ್ ಮಾಡ್ತಿದ್ದೆ? ತೋರಿಸಕ್ಕೆ ಕರ್ಕೊಂಡು ಹೋಗ್ತೀನಿ ಅಂತ ಕಾಗೆ ಆರಿಸಿದ ಅವ್ರನ್ನ ಜನ್ಮಕ್ಕೆ ಕರ್ಕೊಂಡು ಹೋಗ್ಬಿಟ್ಟು ಅಲ್ಲೇ ಸಾಯ್ಲಿ ಅಂತ ಬಿಟ್ಬಿಟ್ಟು ಬಂದ್ಬಿಡ್ತಿದ್ದೆ. ವೆರಿ ಗುಡ್, ಅಷ್ಟೇ, ಅದೇ ಪ್ಲಾನು. ಅಂದ್ರೆ ಅಂದ್ರೆ ಮುದ್ದೇನ ವರುಣ ಪ್ಲಾನ್ ಮಾಡ್ಬಿಟ್ಟು ಜನ್ಮಕ್ಕೆ ಕರ್ಕೊಂಡೈತಿವಿ, ಅಲ್ಲೇ ಬಿಟ್ಬಿಟ್ಟು ಬರ್ತೀವಿ, ಅದೇ ಪ್ಲಾನ್. ಹೆಂಗಿದೆ ನನ್ನ ಐಡಿಯಾನ ನಾನೇ ನಿನ್ಗೆ ಹೇಳಿ ನಾನೇ ನಿನಗೆ 50% ಶೇರು ಕೊಟ್ಬಿಟ್ನಾ? ಎಂತ ತೋಪರ್ ನನ್ನ ಮಗ ಇರ್ಬೇಕು ನಾನು. ಹೆಂಗಮ್ಮ ಇದೆಲ್ಲ? ಅದಕ್ಕೆಲ್ಲ ಮಚ್ಚೆ ಇರ್ಬೇಕಮ್ಮ, ಮಚ್ಚೆ. ಎಲ್ಲಿ? ಅಲ್ಲಿ. ಎಲ್ಲಿ ತೋರ್ಸು? ಬೆನ್ನಲ್ಲಿ. ಅಯ್ಯೋ, ಬೆನ್ನಲ್ಲ? ಓಕೆ ಬಿಡು, ನೀನು ಏನು ಯೋಚನೆ ಮಾಡಬೇಡ. ಓಕೆ, ಇವಾಗ ಅವ್ರಿಬ್ರಿಗೂ ಬುದ್ಧಿ ಕಲಿಸ್ಬೇಕು, ದುಡ್ಡು ವಾಪಸ್ ಬರ್ಬೇಕು, ಅಷ್ಟೇ ತಾನೆ? ಅದಕ್ಕೆ ನನ್ನ ಹತ್ರ ಪ್ಲಾನ್ ಇದೆ. ನೀನ್ ಏನ್ ಮಾಡ್ಬೇಕು ಅಂದ್ರೆ, ಮಡನ್ ಎಲ್ಲ ವ್ಯವಸ್ಥೆ ಮಾಡ್ಕೊಂಡ್ ಬರ್ತೀನಿ. ರೆಡಿ ಆಗ್ಬಿಡು, ಹೋಗು. ತರ್ಲಾ? ತಗೊಂಬ ಹೋಗು. ಏನ್ ತಗೊಂಬರೋದು? ತರಲ್ಲ ಅಂದಲ್ಲ. ಬರ್ಲ ಸಾರಿ ಸರ್. ತುತ್ತು ಬಾಯ್, ತುತ್ತು ಏನ್ ಹೇಳಿದ್ರು ನನ್ನ ಮಗನ್ ನಂಬ್ಕೊಂಡ್ಬಿಡ್ತಾನೆ. 3.5 ಲಕ್ಷ ರೂಪಾಯಿ ಪಂಗ್ನಾಮ ಇಟ್ಟಿದ್ದೆ ನಾನು, ಅದ್ರಲ್ಲಿ ಮತ್ತೆ 50% ನನಗೆ ಕೊಡಕ್ ಬರ್ತಾನೆ. ನಡಿಯಲ್ಲಿ ಕಾಸು ಬರ್ತಾ ಇರ್ಬೇಕಷ್ಟೇ ಅಲ್ವಾ? ಎಕ್ಸ್ಟ್ರಾ. ಮಿಸ್ಟರ್ ಲಂಕೇಶ್, ಹೇಳಿ ಮಿಸ್ಟರ್ ಲೋಕೇಶ್. ಕೆಲವೊಂದ್ಸಲ ತುಂಬಾ ಬುದ್ಧಿವಂತರು ಇರ್ತಾರಲ್ಲ, ಅವರು ಹೆಂಗೆ ಅಂದ್ರೆ ಈ ಪುಸ್ತಕನ ಅರ್ದು ಕುಡ್ದಂಗೆ ಆಟ ಆಡ್ತಿರ್ತಾರೆ. ಅಂದ್ರೆ ಅವ್ರ ಬಿಹೇವಿಯರ್ ಅದೇ ತರ ಇರುತ್ತೆ. ಪುಸ್ತಕ ಅರ್ದು ಕುಡ್ದು ಎಲ್ಲ ತೇಗ್ಬಿಟ್ಟಿದೀವಿ ಅನ್ನೋ ತರ. ಅವ್ರ ಹತ್ರ ನಾವೇನಾದ್ರು ಹೋಗಿ ಕೇಳಿದ್ರೆ, ಯಾವ ಬುಕ್ಕಲ್ಲಿ ಯಾವ ಪುಟದಲ್ಲಿ ಯಾವ ಲೈನ್ ಬೇಕು ಕೇಳೋ, ನಾನು ಹೇಳ್ತೀನಿ ಅಂತಾರೆ. ಅಷ್ಟು ತರ ಬುಕ್ ವರ್ಮ್ಸ್ ತರ ಹೋಗಿರ್ತಾರೆ. ಆದ್ರೆ ಒಬ್ಬ ಸಾಮಾನ್ಯವಾದಂತ ಓದುಗ ಯಾವಾಗ ಒಂದು ಪುಸ್ತಕದ ಪುಟದ ಒಳಗಡೆ ಏನಿದೆ ಅಂತ ನೆನ್ಪಿಟ್ಕೋತಾನೋ ಆ ಪುಸ್ತಕ ಅಷ್ಟು ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅಂತ ಅರ್ಥ. ಈ ಪುಸ್ತಕ ಪುಟ ಯಾಕೆ ಇಷ್ಟು ಸ್ಟ್ರೆಸ್ ಮಾಡಿ ಹೇಳ್ತಾ ಇದೀನಿ ಅಂದ್ರೆ, ಈಗ ನಮ್ಮ ಕನ್ನಡದಲ್ಲಿ ಪುಟ 109 ಅಂತ ಒಂದು ಸಿನಿಮಾ ರೆಡಿ ಆಗಿದೆ. ಆ 109ನೇ ಪುಟದಲ್ಲಿ ಏನಿದೆ, ಏನಾಗುತ್ತೆ ಎಲ್ಲದನ್ನು ತಿಳ್ಕೊಳ್ಳೋಣ. ಈಗ ಆ ಟೀಮ್ ಅವ್ರನ್ನ ವೆಲ್ಕಮ್ ಮಾಡೋಣ. ಪ್ಲೀಸ್ ವೆಲ್ಕಮ್ JK,
ನವೀನ್ ಕೃಷ್ಣ, ವೈಷ್ಣವಿ ಅಂಡ್ ಡೈರೆಕ್ಟರ್ ದಯಾಳ್ ಪದ್ಮನಾಭನ್. ನಮ್ಮ ಮಜಾ ಟಾಕೀಸ್ ಅಲ್ಲಿ ಒಬ್ಬ ಪ್ರೊಡಕ್ಷನ್ ಮ್ಯಾನೇಜರ್ ಇದ್ದಾನೆ, ಶಿವು ಅಂತ. ಎಂತ ಅಲ್ಲುಡಕಲ್ ಅಂದ್ರೆ ಅವನು. ಅವನಿಗೆ ಏನಾದ್ರು ಎಲ್ಲಾರು ಬಂದು ಅವ್ನ ಫೇಸ್ ಕಟ್ ನೋಡ್ಬೇಕು ಅಂತ ಆಸೆ ಅವನಿಗೆ. ಬಾಯ್ ಟಿವಿ ರೆಡಿ ಮಾಡು. ಅವ್ನ ಕಲರ್ ನೋಡು, ಅವ್ನ ಸ್ಟೈಲ್ ನೋಡು ಹಂಗೆ ಅಂತ ಅವನು. ಬಾಯಲ್ಲಿ ಒಂದ್ ನಿಮಿಷ. ಕನ್ನಡ ನಾಡಿನ ಮಹಾಜನತೆಗಳೇ, ನಮ್ಮ ಮಜಾ ಟಾಕೀಸಿನ ಪ್ರೊಡಕ್ಷನ್ ಮ್ಯಾನೇಜರ್ ಶಿವಣ್ಣ ಅಂತ, ಶಿವಕುಮಾರ್ ಇವ್ರ ಹೆಸರು. ಅವರ ಸ್ಟೈಲ್ ಹೆಂಗೆ ಅಂದ್ರೆ ಒಂದೊಂದು ದಿನಕ್ಕೆ ಒಂದೊಂದು ವಿಚಿತ್ರವಾದಂತ ವಿಭಿನ್ನವಾದಂತ ಶೂಗಳನ್ನ ತಗೊಂಡ್ಬರ್ತಾರೆ. ಕೇವಲ 100-120 ರೂಪಾಯಿದು. ಅದೇನಕ್ಕೆ ಅಂದ್ರೆ ಕಲರ್ ಸಿಗುತ್ತಲ್ಲ, ಅದನ್ನೆಲ್ಲ ಹಾಕೊಂಡು ಬಂದು ಆಮೇಲೆ ನಮ್ಮ ಪ್ರೊಡಕ್ಷನ್ ಸೇರಿದ ಮೇಲೆ ತುಂಬಾ ಶ್ರಮ ಪಟ್ಟು 4 ಸೈಟ್ ತಗೊಂಡಿದ್ದಾನೆ, ಮನೆ ಕಟ್ಸಿದ್ದಾನೆ, ಆಮೇಲೆ ಪ್ರೊಡ್ಯೂಸರ್ ಆಗಿದ್ದಾನೆ. ಹಾಗಾಗಿ ಒಂಥರ ಲೋಕೇಶ್ ಪ್ರೊಡಕ್ಷನ್ ಬಂದು ತುಂಬಾ ಬೆಳ್ದಿಯಾನೆ. ಏನ್ರಿ ಶಿವು? ಸಾಕಾ ಅಮಾಯಕ ಅಮಾಯಕ ಅಮಾಯಕ. ಮತ್ತೆ ಇನ್ನೇನಿಲ್ಲ. ಏನಿಲ್ವಾ? ಏನಿಲ್ಲ. ಏನ್ ಗುರು ಬಂದ ತಕ್ಷಣ ಏನಿಲ್ಲ ಅಂದ್ಬಿಟ್ರೆ. ಹಾ ನವೀನ, ಅವರ್ ಯು? ಸೂಪರ್, ವೆರಿ ಗುಡ್. ಡಯಲ್ ಸರ್, ಹೌ ಆರ್ ಯು ಸರ್? ಆಸ್ ಯೂಶುವಲ್. ಸೂಪರ್. ಜಕ್ಕೆ ಆಸ್ ಯೂಶುವಲ್. ಇವಾಗ ನೆಕ್ಸ್ಟ್ ಜೆಕೆ ಪ್ರೊಡ್ಯೂಸರ್ ಆಗ್ತಾ ಇರೋದು, ಅದಕ್ಕೆ ಈ ಚೇನ್ ಹಾಕೊಂಡಿರೋದು. ಹೌದಾ? ಇವಾಗ ನೀವು ಡೈರೆಕ್ಷನ್ ಪೇಮೆಂಟ್ ಕೇಳಿ. ಏನು ಮಿಸ್ಟರ್ ಜೆಕೆ ಪೇಮೆಂಟ್ ಅಲ್ಲಿ? ಇದ್ರಲ್ಲಿ ಒಂದ್ ಲಿಂಕ್ ನಿಮ್ಗೆ. 9 ಲಿಂಕ್ ನಿಮ್ಗ ಹೀರೋಗೆ? ಇಲ್ಲ ಒಬ್ಬೊಬ್ರಿಗೂ ಇದು ಪೇಮೆಂಟ್. ಓಕೆ. ಇಲ್ಲೊಂದ್ ಲಿಂಕ್ ನಿಮ್ಗೆ, ಒಂದ್ ಲಿಂಕ್ ಹೀರೋಗೆ, ಒಂದ್ 4 ಲಿಂಕ್ ಹೀರೋಯಿನ್ಗೆ. ಅಂದ್ರೆ 4 ಜನ ಹೀರೋಯಿನ್ ಇರ್ತಾರೆ ಅಂತ ಅಂದೆ ನಾನು. ನೀನು ಅಲ್ಲೇ ಹೋಗ್ಬಿಟ್ಟಲ್ಲ ಲಡ್ಡು ಪುಟ ಅಂದ್ಬಿಟ್ಟ. ಓಕೆ, ವೆಲ್ಕಮ್ ಟು. ಬಟ್ ಜೆಕೆ ಎವ್ರಿ ಟೈಮ್ ಮಜಾ ಟಾಕೀಸ್ ಬರ್ತಾ ಇದ್ದಂಗನು ಬೈಸೆಪ್ಸ್ ಜಾಸ್ತಿ ಆಗ್ತಾ ಇರುತ್ತೆ. ಏನೋ ವರ್ಕೌಟ್ ಜಾಸ್ತಿ ಮಾಡ್ತಾ ಇರ್ತಾರೆ. ಇಲ್ಲ ಸರ್, ಅಷ್ಟೇ ಇದೆ. ಇವತ್ತು ರೆಕಾರ್ಡ್ ಬ್ರೇಕ್ ಆಗಿದೆ. ದಿಸ್ ಇಸ್ ಅ ಮಿರಾಕಲ್. ಫಸ್ಟ್ ಟೈಮ್ ಇಜಿಲ ಹುಡುಗನ್ನ ಗಮನಿಸಿದ್ದಾರೆ. ಸ್ಟ್ಯಾಂಡಿಂಗ್ ಓವೇಷನ್ ಪ್ಲೀಸ್. ಎಲ್ಲರಿಗೂ ಸ್ವಾಗತ. ಬನ್ನಿ Thank you, ಕೂತ್ಕೊಳ್ಳಿ, thank you. ಹರಟೆ ಹೊಡೆಯೋಣ, ಮಾತಾಡೋಣ. ಬನ್ನಿ ನವೀನ್ ಅವರೇ, ನೀವು ಇಲ್ಲಿ ಕೂತ್ಕೊಳ್ಳಿ. ಓಕೆ. 109ನೇ ಪುಟದಲ್ಲಿ ಏನಿದೆ ನನಗೆ ಗೊತ್ತಾಗ್ಬೇಕಾಗಿದೆ, ದಯವಿಟ್ಟು ಹೇಳಿ ಡೈರೆಕ್ಟ್ರೆ. ಅಲ್ಲ, 109ನೇ ಪುಟ ಅನ್ನೋದಕ್ಕಿಂತ ಅದ್ ಯಾಕೆ 108 ಆಗ್ಲಿಲ್ಲ, 110 ಆಗ್ಲಿಲ್ಲ, 109 ಯಾಕೆ ಅಂತ? ಎಕ್ಸಾಕ್ಟ್ಲಿ ನಾನು ಅದನ್ನೇ ಕೇಳಿದ್ದು. ಸೇಮ್ ಕ್ವೆಶ್ಚನ್, ಎಕ್ಸಾಕ್ಟ್ಲಿ ಸೇಮ್ ಕ್ವೆಶ್ಚನ್ ನಾನು ಕೇಳಿದ್ದು. ಆಕ್ಚುಲಿ ಬಿಗ್ ಬಾಸ್ ಹೋಗಿ ಬಂದ್ಮೇಲೆ ನಾನು ತುಂಬಾ ನ್ಯೂಮರಾಲಜಿ ನಂಬಕ್ ಶುರು ಮಾಡಿದೆ. ಅದರಿಂದ JS ತುಂಬಾ ಇನ್ಫ್ಲೂಯೆನ್ಸ್ ಮಾಡ್ಬಿಟ್ರು. ಅನ್ನೊಂದು ಅಷ್ಟು ಮಿರಾಕಲ್ಸ್ ಆಯ್ತು ಲೈಫ್ ಅಲ್ಲಿ ಆ ನ್ಯೂಮರಾಲಜಿ. ಸೊ ಎಲ್ಲಿ ನೋಡಿದ್ರು ಒಂದು ಹುಡುಕ್ತೀನಿ ನಾನು. ಸೊ ಒಂದು ರೀಸನ್ ಬಂದು ಸರ್, ಎಲ್ಲಿ ಹೋದ್ರು ಒಂದು ನಂಬರ್ ಹುಡುಕ್ತೀನಿ ಅಂತ ಒಂದು ಹೇಳಿ. ನಂಬರ್. ಓಕೆ, ನಂಬರ್ 1 ಹುಡುಕ್ತೀನಿ. ಸೊ ಒಂದು ನಂಬರ್ ಹೇಳಿ. ನಂಬರ್ 1 ಅಂದ್ರೆ ಇದು. ಓಕೆ, ಕರೆಕ್ಟ್. ಒಂದು ನಂಬರ್ನ ಹುಡುಕ್ತೀನಿ, ಟೋಟಲ್ 1 ಬರೋ ತರ. ಸೊ 109 is 10, 10 again 1. ಅದು ಸೊ ಜನರಲಿ ನನ್ನ ಬರ್ತ್ ನಂಬರು ಅದೇ 1. ಸೊ ಅದರಿಂದ ನಾನು 109. ಸಿನಿಮಾ ನೀವು ಟೆಕ್ನಿಕಲಿ ಏನಿದೆ ಅದ್ರಂತ ಕೇಳಿದ್ರೆ ದಟ್ ಈಸ್ ದ ಮೇಜರ್ ಎವಿಡೆನ್ಸ್ ಆಫ್ ದ ಸ್ಟೋರಿ. ಕ್ರೈಮ್ ಥ್ರಿಲ್ಲರ್ ಒಂದು ಸಿನಿಮಾ, ಅದರಲ್ಲಿ ಒಂದು ಎವಿಡೆನ್ಸ್ ಒಂದು ಅಲ್ಲಿ ಸಿಗುತ್ತೆ. ದಟ್ ಈಸ್ ದ ರೀಸನ್ ಆ ಪೇಜ್ ನಂಬರ್ನ ಇಟ್ಟಿದ್ದೀವಿ. ಎಷ್ಟು ಜನಕ್ಕೆ ಬರ್ತ್ ಡೇಟು 1 ಬರುತ್ತೆ ಅಂದ್ರೆ 28 ಅಥವಾ 19? ಪರವಾಗಿಲ್ಲ. ಇದು ಯಾಕೆ ಕೇಳಿದೆ ಅಂದ್ರೆ, ಈ ನಂಬರ್ ಹೆಂಗಾಗತ್ತೆ ಅಂದ್ರೆ, ಇವಾಗ ನನ್ ಬರ್ತ್ ಡೇಟು 28/2/8/1. ಓಕೆ, 10/1. ನಮ್ಮಪ್ಪಂದು May 19th 19/10. ನಮ್ಮಮ್ಮ January 10th 1. ನನ್ನ ಮಗ December 10th 1. ಆಲ್ ಒನ್. ಎಸ್. 109ನೇ ಪುಟದಲ್ಲಿ ತಾವೇನ್ ದಬಾಕಿದ್ದೀರಾ ಹೇಳಿ? ದಬ್ಬಾಕಿದ್ದೀರ ಅಂತ ಕೇಳಬಹುದು, ಏನ್ ತಿರುವಾಕಿದ್ದೀರ ಅಂತ ಕೇಳಿ. ಏನ್ ತಿರ್ವಾಕಿದ್ದೀರಾ ಹೇಳಿ? ಏನ್ ತಿರುವಾಕಿದ್ದೀರ? ಪುಟಾನ. ಅದೇ ಏನು ಪಿಕ್ಚರ್ ಅಲ್ಲಿ ಏನ್ ದಬಾಕಿದ್ದೀರಾ? ಪಿಕ್ಚರ್ ನಲ್ಲಿ ಒಬ್ಬ ಇನ್ವೆಸ್ಟಿಗೇಷನ್ ಆಫೀಸರ್. ಸೊ ಇಡೀ ಸಿನಿಮಾ ಕೂತ್ಕೊಂಡು ನವೀನ ಇನ್ವೆಸ್ಟಿಗೇಟ್ ಮಾಡೋದು. ಕೂತ್ಕೊಂಡೆ 2 ಕಡೆ ನಿಂತ್ಕೊಂತೀನಿ. ಆಕ್ಚುಲಿ 2 ಕಡೆ ನಿಂತ್ಕೊಂಡಿದೀನಿ ಅಂತ 2 ಕೂತ್ಕೊಳ್ಳತ್ತಾನೆ. ತಾವು ಕೂತ್ಕೊಂಡು ಏನ್ ದಬಾಕಿದ್ರಿ ಹೇಳಿ? ಅವ್ರು ಕೇಳೋ ಪ್ರಶ್ನೆಗಳಿಗೆ ನಾವು ಆನ್ಸರ್ ಮಾಡ್ತೀವಿ. ಅವ್ರು ಎದ್ದಾಗ ನಾವು ಎದ್ದೇಳ್ತೀವಿ, ಅವ್ರು ಕೂತಾಗ ನಾವು ಕೂತ್ಕೊಳ್ತೀವಿ.
ಅವ್ರ ಎದ್ದಾಗ ಹೇಳಿದ್ ನಾನು. ಬೇರೆ ನಿತ್ಯ ಕರ್ಮಗಳೆಲ್ಲ ಅದೇ ಹೇಳಿದ್ನಲ್ಲ, ಅವ್ರ ಎದ್ದಾಗ ನಾವ್ ಎದ್ದೇಳ್ತೀವಿ, ಕೂತ್ಕೊಳ್ತೀವಿ ಅಂತ. ಇಲ್ಲ, ಒಂದ್ ಎರಡ್ ಕಡೆ ನಾನ್ ಕೂತಿದಾಗ ಅವ್ರು ಎದ್ದಿದ್ದಾರೆ. ಅಲ್ಲ, ಅವ್ರ ಒಳಗಡೆ ಹೋಗಿ ಕೂತ್ಕೊಳ್ತಾರೆ ಒಂದ್ಸತಿ, ಅವಾಗ ನಾನು ಇಲ್ಲೇ ಕೂತಿರ್ತೀನಿ. ಅಂದ್ರೆ ಅವ್ರ ಒಳಗಡೆ ಕೂತ್ಕೊಳಕ್ ಹೋದಾಗ ನಾನು ಇಲ್ಲೇ ನಾರ್ಮಲ್ ಆಗಿ ಕೂತ್ಕೊಂಡಿರ್ತೀನಿ. ಇಡೀ ಸಿನಿಮಾದಲ್ಲಿ ನನಗೆ ಕೂತ್ಕೊಳ್ಳೋ ಪ್ರಮೇಯ ಬರಲ್ಲ, ಆ ತರ ಕೂತ್ಕೊಳ್ಳೋ ಪ್ರಮೇಯ ಬರಲ್ಲ. ಅಲ್ಲ, ನೀನು ಒಳಗಡೆ ಹೋಗಿ ಕೂತ್ಕೊಂಡಿದ್ದಾಗ ನಾನ್ ನಿಂತಿದ್ದೆ. ಅಲ್ಲೇ ಪಿಕ್ಚರ್ ಮುಗಿದೋಗುತ್ತೆ. ನಾನು ಯಾವಾಗ ಒಳಗಡೆ ಕೂತ್ಕೊಳಕ್ ಹೋಗ್ತೀನೋ ಅಲ್ಲಿ ಪಿಕ್ಚರ್ ಮುಗಿದೋಗುತ್ತೆ. ಅವಾಗ ಅವ್ರು ನಿಂತಿರ್ತಾರೆ. ಇವಾಗ ಜೆಕೆ ಒಳಗಡೆ ಕೂತಿರುವಾಗ ನೀನೇನು ಆಚೆ ಕಡೆ ಏನ್ ಮಾಡ್ತಿದ್ದೆ? ನಿಂತಿದ್ದೆ. ನಾನೇನ್ ನೋಡಕ್ ಹೋಗಿರ್ಲಿಲ್ಲ. ಆಯ್ತಾ ಇಲ್ಲ, ನಮ್ದೇ ಅಲ್ವಾ. ಏನ್ ಗುರು ಇದು? ಹೌದು, ನೀವಿಬ್ರು ಕೂತ್ಕೊಂಡು ನಿಂತ್ಕೊಂಡಿರ್ಬೇಕಾದ್ರೆ ದಯಾಳ್ ಏನ್ ಮಾಡ್ತಾ ಇದ್ರು? ಅವ್ರು ಕೂತ್ಕೋತಾ ಇದ್ರು, ಎದ್ದೇಳ್ತಾ ಇದ್ರು, ಕೂತ್ಕೊಳ್ತಾ ಇದ್ರು, ಎದ್ದೇಳ್ತಾ ಇದ್ರು, ಒದಾಡ್ತಾ ಇದ್ರು. ಇವಾಗ ನಂಗೆ ತುಂಬಾ ಕ್ಯೂರಿಯಾಸಿಟಿ ಇರೋದು, ವೈಷ್ಣವಿ ಏನ್ ಮಾಡ್ತಾ ಇದ್ಲು? ಮಲ್ಕೊಂಡಿದ್ರು. ಅಂದ್ರೆ ಅಂದ್ರೆ ಕೊಲೆ ಅಲ್ವಾ, ಸೊ ಡೆಡ್ ಬಾಡಿ ತರ. ಡೆಡ್ ಬಾಡಿ. ನೀವ್ ಬರೀ ಬಾಡಿ ಅನ್ಕೊಂಡ್ರ? ಇಲ್ಲ, ನಾನು ನಿದ್ರೆ ಮಾಡ್ತಿದ್ರೇನೋ ಅನ್ಕೊಂಡೆ. ಅದೇ ಮಲ್ಗೋದು ಅಂದ್ರೆ ದೀರ್ಘ ನಿದ್ರೆ, ಅಂದ್ರೆ ಸಾವು, ಆತರ ಮಲ್ಕೊಂಡಿದ್ರು. ಚಿರನಿದ್ರೆ. ಚಿರನಿದ್ರೆ. ನೀವೇನೇನು ಅನ್ಕೋಬೇಡಿ ಮಿಸ್ ಲೋಕೇಶ್, ಮಲ್ಗಿದ್ರು ಅಂದ್ರೆ ನಾನು ಏನು ಅನ್ಕೊಂಡಿಲ್ಲ ಸರ್, ಏನು ಅನ್ಕೊಳ್ಳೋದಕ್ಕೂ ಆಗ್ತಿಲ್ಲ. ನಾನು ಇವಾಗ ಯೋಚನೆ ಮಾಡ್ತಿರೋದು, ಯಾರು ನಿಂತಿದ್ದಾರೆ, ಯಾರು ಕೂತಿದ್ದಾರೆ, ಯಾರು ಮಲಗಿದ್ದಾರೆ, ಏನು ಗೊತ್ತಾಗ್ತಾ ಇಲ್ಲ ನನಗೆ. ಈಗ ನೀವು ನಿಂತಿದ್ದೀರಾ, ನಾವು ಕೂತಿದ್ದೀವಿ. ವೈಷ್ಣವಿ, ಏನ್ ದಬಾಕಿದ್ಯಮ್ಮ ಪಿಕ್ಚರ್ ಅಲ್ಲಿ? ಪೇಮೆಂಟ್ ಕೊಟ್ರ ಅದಕ್ಕೆ? ಕೊಟ್ಟಿಲ್ಲ. ಕೊಟ್ಟಿದ್ದಾರೆ ಸರ್. ಇಡೀ ಪಿಕ್ಚರ್ ಸತ್ತೋಗಿರೋದಾ? ಫ್ಲಾಶ್ ಬ್ಯಾಕ್ ಅಲ್ಲಿ ಬಂದು ಹೋಗ್ತೇನೆ. ಅದೇ ಏನ್ ದಬಾಕಿದ್ಯಮ್ಮ ಫ್ಲಾಶ್ ಬ್ಯಾಕ್ ಅಲ್ಲಾದ್ರು? ಐ ಆಮ್ ಹಿಸ್ ವೈಫ್ ಮೂವಿಯಲ್ಲಿ. ಸೊ ಅವ್ರ ಕಾಸ್ಟ್ ತಗೊಂಡು ತುಂಬಾ ಶಾಪಿಂಗ್ ಹೋಗ್ತಾ ಇದ್ದೆ, ಅದೇ ಮಾಡಿರೋದು ನಾನು ಹೆಚ್ಚು ಮೂವಿಯಲ್ಲಿ. ಶಾಪಿಂಗ್ ಹೋಗಿರೋದಕ್ಕೆ ಆಕ್ಚುಲಿ ವೆರಿಂಗ್ ನೈಸ್ ಕಾಸ್ಟ್ಯೂಮ್, ನೈಸ್ ಡ್ರೆಸ್. ಒಂದಿನ ರೆಕಾರ್ಡ್ ಬ್ರೇಕ್ ಮಾಡ್ತೀರಾ ಅನ್ಕೊಂಡು ಸುಮ್ನೆ ಇದ್ರೆ ನೀವೇನ್ ಸರ್ ನೀವು? ಇಲ್ಲ, ಶಾಪಿಂಗ್ ಹೋಗಿದ್ದೀನಿ ಅಂದ್ರು, ಅದಕ್ಕೆ ಹೇಳ್ತಾ ಇದೀನಿ ಮಿಸ್ ಲೋಕೇಶ್. ಇನ್ನೇನು ಮಾತಾಡ್ಬಿಡಿ, ನೀವು ಮಾತಾಡಿ ಮುಗಿಸಿ ಆಮೇಲೆ ನನಗೆ ಗೋ ಅನ್ನಿ ನಾನು ಮಾತಾಡ್ತೀನಿ. ಇಲ್ಲ, ಗೋ 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 ಗೋ. ನನಗೆ ಅಲ್ಲೇ ಮಾತಾಡಕ್ ಇಷ್ಟ ಜಾಸ್ತಿ. ಮಾತಾಡಪ್ಪ, ಹೋಗಪ್ಪ, ಮಾತಾಡಮ್ಮ, ಅಲ್ಲೇ ತೊಡೆ ಮೇಲೆ ಕೂತ್ಕೋ. ಅವರು ಕಾಫಿ ಟೀ ಎಲ್ಲ ಕೊಡ್ತಾರೆ, ಆಮೇಲೆ ಇದೇನು ಸ್ನಾಕ್ ಬಾರ್ ಎಲ್ಲ ಇಟ್ಟಿರ್ತಾರೆ. ಇಲ್ಲ, ಹೌ ವಾಸ್ ವರ್ಕಿಂಗ್ ವಿತ್ JK and Dayal, and Naveen, of course, a fantastic creative writer. JK ಬಿಗ್ ಬಾಸ್ ಅಲ್ಲಿ ಆಲ್ರೆಡಿ ಮೀಟ್ ಮಾಡಿದ್ದೆ, ಅಂಡ್ ದಯಾಲ್ ಸರ್ had already come out of ಬಿಗ್ ಬಾಸ್ ಹೋಗಕ್ ಮುಂಚೆನೆ. ಬಿಗ್ ಬಾಸ್ ಅಲ್ಲಿ ಅವಾಗ ಏನಾರ ಇದು ನ್ಯೂಮರಾಲಜಿ ವರ್ಕೌಟ್ ಆಯ್ತಾ ದಯಾಲ್ ಅವ್ರೆ? ಸರ್, ಬಿಗ್ ಬಾಸ್ ನನಗೆ ಅಂದ್ರೆ ಒಂದು ದೊಡ್ಡ ನ್ಯೂಮರಾಲಜಿ ಅನ್ಸುತ್ತೆ ಸರ್ ನನಗೆ ಲೈಫ್ ಬಂದು ಸೆಕೆಂಡ್ ಇನ್ನಿಂಗ್ ಸ್ಟಾರ್ಟ್ ಆಗಿದೆ ಬಿಗ್ ಬಾಸ್ ಇಂದ. ಟು ಬಿ ಹಾನೆಸ್ಟ್, ನಾನು ಒಂದು ಸೀರಿಯಸ್ ಫಿಲ್ಮ್ ಮೇಕರ್ ಆಗಿ ನನಗೆ ಚೇಂಜ್ ಮಾಡಿದ್ದು ನನ್ನ ವೇ ಆಫ್ ವರ್ಕಿಂಗ್. ಅಂದ್ರೆ ಇಷ್ಟು ವರ್ಷ ಸೀರಿಯಸ್ ಆಗಿರ್ಲಿಲ್ಲ ನೀವು? ಇರ್ಲಿಲ್ಲ, ಡೆಫಿನೆಟ್ಲಿ ಐ ವಾಸ್ ಡೂಯಿಂಗ್ ವೆರಿ ಟಿಪಿಕಲ್ ಕಮರ್ಷಿಯಲ್ ಸಿನಿಮಾಗಳು ಮಾಡ್ತಾ ಇದ್ದೆ. ಬಿಗ್ ಬಾಸ್ಗೆ ಮುಂಚೆ ಹಗ್ಗದ ಕೊನೆಯಿಂದ ಸ್ವಲ್ಪ ಸೀರಿಯಸ್ ಫಿಲ್ಮ್ ಮೇಕರ್ ಆಗಿ ಆದೆ. ಬಟ್ ಬಿಗ್ ಬಾಸ್ ಆದ್ಮೇಲೆ ಆ ಕನ್ನಡ ರಾತ್ರಿ ಆಗಲಿ, ಪುಟ 109 ಆಗಲಿ, ವೆರಿ ಸೀರಿಯಸ್ ಫಿಲ್ಮ್ಸ್, ಸೀರಿಯಸ್ ಸಿನಿಮಾಗಳು, ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ ಮಾಡಬೇಕು ಅನ್ನೋ ಒಂದು ಕನ್ವಿಕ್ಷನ್ಗೆ ಬಂದಿದ್ದೀನಿ. ಸೊ ಐ ಆಮ್ ಡೂಯಿಂಗ್ ದಟ್. ಇಲ್ಲ, ನನಗೆ ಅನ್ಸಿರೋದು ಇನ್ನೊಂದು, ನಿಮ್ಮ ಮತ್ತು ನವೀನ್ ಕಾಂಬಿನೇಷನ್. ಆ ಕಾಂಬಿನೇಷನ್ ಆದ್ಮೇಲೆ ತುಂಬಾ ಸೀರಿಯಸ್ ಫಿಲ್ಮ್ ಮೇಕರ್ಸ್ ಆಗಿ ಅಂಡ್ ಯು ಆರ್ ಮೇಕಿಂಗ್ ಗುಡ್ ಫಿಲ್ಮ್ಸ್, ಐ ಥಿಂಕ್, ಬಿಕಾಸ್ ಹಿಸ್ ಕಾಂಟ್ರಿಬ್ಯೂಷನ್ ಆಲ್ಸೋ ಇಸ್ ಗ್ರೇಟ್. ಕಾಂಪ್ಲಿಮೆಂಟ್ ಕೊಡ್ತಾ ಇದೀನಿ ನವೀನ್. ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ವೆರಿ ಗುಡ್. ನಾಚಿಕೆ ಆಗುತ್ತೆ ಸುಮ್ಮನೆ. ಅಲ್ಲ, ಓಕೆ. ಪುಟ 109 ಏನಿದೆ ಅದರಲ್ಲಿ? ಸೊ ಪುಟ 109 ಬೇಸಿಕಲಿ ಎ ಕ್ರೈಮ್ ಥ್ರಿಲ್ಲರ್ ಸರ್, ಬಟ್ ಟ್ರೀಟ್ಮೆಂಟ್ ಈಸ್ ಕಂಪ್ಲೀಟ್ಲಿ ನ್ಯೂ. ಒಂದು ಕ್ರೈಮ್ ಥ್ರಿಲ್ಲರ್ ಸಿನಿಮಾದಲ್ಲಿ ನಾವು ಇದು ಗೊತ್ತಿಲ್ಲ, ಇದನ್ನ ನಾನು ಇಲ್ಲಿ ರಿವೀಲ್ ಮಾಡೋದು ಸರಿನಾ ಇಲ್ವಾ ಅನ್ನೋದನ್ನ, ಒಂದು ಇನ್ವೆಸ್ಟಿಗೇಷನ್ ಎನ್ನುವ ವಿಷಯ ಲೈಫಲ್ಲಿ ಎಷ್ಟು ಇಂಟ್ರೆಸ್ಟಿಂಗ್ ಅನ್ನೋದನ್ನ ತುಂಬಾ ಡೆಪ್ತ್ ಆಗಿ ಇದರಲ್ಲಿ ಡಿಫೈನ್ ಮಾಡಿದ್ವಿ, ನರೇಟ್ ಮಾಡಿದ್ವಿ. ಪುಟ 109 ಹೆಂಗಾಗುತ್ತೆ, ಎಲ್ಲಾ ಕಡೆ ನರ್ಸ್ಗಳು ಟ್ರೀಟ್ಮೆಂಟ್ ಮಾಡ್ತಾರೆ, ಇದು ಡಾಕ್ಟರ್ ಟ್ರೀಟ್ಮೆಂಟ್ ಮಾಡ್ದಂಗೆ ಲೆಕ್ಕ. ಕನ್ಫ್ಯೂಸ್ ಮಾಡಿ ಇಡ್ತಾ ಯಾಕೋ ಹೋಗ. ಅಲ್ಲಪ್ಪ, ಅಂದ್ರೆ ಒಂದ್ ಲೆವೆಲ್ ಎಲ್ಲಾ ಕ್ರೈಮ್ ಥ್ರಿಲ್ಲರ್ಗೂ ಇರುವಂತ ಟ್ರೀಟ್ಮೆಂಟ್ಗೂ ಈ ಕ್ರೈಮ್ ಥ್ರಿಲ್ಲರ್ಗೂ ಇರುವಂತ ಟ್ರೀಟ್ಮೆಂಟ್ಗೂ ಇರೋ ವ್ಯತ್ಯಾಸ ಹೇಳಿದೆ ಅಷ್ಟೇ ನಾನು. ಅಪ್ಪ, ಏನಪ್ಪ ಈ ಪಿಕ್ಚರ್ಗೋಸ್ಕರ ನೀನು ಏಕಲವ್ಯ ಅಂತಾರ ಹೆಬ್ಬೆಳೆಲ್ಲ ಕಟ್ ಮಾಡ್ಕೊಂಡಿದ್ದಂತೆ? ಹೌದಾ? ವಾ, ಸರಿ ಹೋಯ್ತು. ಪ್ರಮೋಷನ್ ಗನ್ ಶೂಟ್ ಇದನ್ನ ಒಂದು ಪ್ರಮೋಷನಲ್ ಸಾಂಗ್ ಇತ್ತು, ಡ್ಯಾನಿ ಅಂತ ಒಬ್ಬ ವಿಲನ್ ಮಾಡ್ಯಾನೆ. ಅವ್ನು ನನಗೆ ಶೂಟ್ ಮಾಡ್ಬೇಕಾದ್ರೆ ಅದನ್ನ ರಿವರ್ಸ್ ತಗೊಂಡು ವಾಪಸ್ ಅವನಿಗೆ ಹೊಡಿಬೇಕು. ನಮಗ್ ಗೊತ್ತಿಲ್ಲ, ಅಲ್ಲಿ ಮೇಲ್ಗಡೆ ಕೈ ಇಟ್ಕೊಂಡಿಯೇನೆ. ಸೊ ಆಫ್ಟರ್ ಐ ಟ್ರಿಗರ್ಡ್ ಬುಲೆಟ್ ಈಚೆ ಬರುತ್ತಲ್ಲ ಹಿಂದೆಯಿಂದ, ಸೊ ಇಟ್ ಹಿಟ್ ಮಿ ವೆರಿ ಬ್ಯಾಡ್ ಆಕ್ಚುಲಿ. ರಾಂಗ್ ಫಿಂಗರ್. ಅದು ರಾಂಗ್ ಫಿಂಗರ್. ಇದು ಯಾಕೋ ಈ ಫಿಂಗರ್ ಏನೋ ಪ್ರಾಬ್ಲಮ್ ಇದೆ, ತುಂಬಾ ಏಟ್ ಬೀಳ್ತಾ ಇದೆ. ಸೀರಿಯಸ್ ಇದೊಂದು 5 ಸತಿ ಆಗಿದೆ ಏಟ್ ಇದಕ್ಕೆ. ಇಟ್ಸ್ ಕರ್ಮ. ಎಲ್ಲ ಏಟು ಬುಲೆಟ್ ಇಂದಾನೆ ಆಗಿದೆ. ಸರ್, ಇವಾಗ ನಿಮ್ಮನ್ನ ಎಷ್ಟು ಜನ ಹುಡುಗಿರು ಫಾಲೋ ಮಾಡ್ತಾರೆ ಸರ್? ಒಂದು 400-500 ಜನ ಫಾಲೋ ಮಾಡ್ತಾರಲ್ವಾ? ಇಲ್ಲ, ಯಾರು ಮಾಡಲ್ಲ ರೀ ನನಗೆ. ಸರ್, ಫೇಸ್ಬುಕ್ ಅಲ್ಲಿ ಕೇಳಿದ್ ನಾನು. ಫೇಸ್ಬುಕ್ ಅಲ್ಲಿ
ಫೇಸ್ಬುಕ್ ಅಲ್ಲಿ ಇದೆ. ಟ್ವಿಟರ್ ಅಲ್ಲೆಲ್ಲ ಒಂದ್ 500 ಜನ ಫಾಲೋ ಮಾಡ್ತಾರಾ? 1000 5000 ಬಿಡಿ, ಬಿಡಿ, 10,000, ಗೊತ್ತಾಯ್ತು. ಇವಾಗ 20,000. ನಿನಗೆ ಹುಡುಗಿರು ಒಂದು 500 ಜನ ಫಾಲೋ ಮಾಡ್ತಾರಾ? ಮಾಡ್ಬೋದು. ಹಾ, ನಿನಗೆ 1,000ನಾ? ನಿಮ್ಗೊಂದ್ 5,000ನಾ? ಆದ್ರೆ ಜೀವನದಲ್ಲಿ ಫಸ್ಟ್ ಟೈಮ್ ಒಬ್ಬ ಹುಡುಗನಿಗೆ ಹುಡುಗಿ ಫಾಲೋ ಮಾಡೋದು ಕಾಮನ್, ಹುಡುಗಿಗೆ ಹುಡುಗ ಫಾಲೋ ಮಾಡೋದು ಕಾಮನ್. ಆದ್ರೆ ಹುಡುಗಿಗೆ ಜಿರಳೆ ಫಾಲೋ ಮಾಡ್ತಿದ್ಯಂತೆ. ಇದು ಯಾವ್ದು ಇದು ಅಂತ ನನ್ನ ತಲೆಗೆ ಇನ್ನೂ ಅರ್ಥ ಆಗಿಲ್ಲ. ಒಂದು ಜಿರಳೆ ಅಲ್ಲ, 8 ಡಿಫ್ರೆಂಟ್ ಟೈಮ್ಸ್, 8 ಡಿಫ್ರೆಂಟ್ ಜಿರಳೆನ ಒಂದೇ ಜಿರಳೆ ಅಂತ ಗೊತ್ತಿಲ್ಲ. ಹೋದ್ 1 ವರ್ಷದಿಂದ ಐ ಥಿಂಕ್ 8 ಟೈಮ್ಸ್ ಕಾಕ್ರೋಚಸ್ ನನ್ನ ತುಂಬಾ ಅಟ್ಯಾಕ್ ಮಾಡಿದೆ. ತಲೆ ಮೇಲೆ ಬಿದ್ಬಿಟ್ಟು ಮುಗಿಂದ ಎಲ್ಲ ಹರ್ಕೊಂಡು ಡ್ರೆಸ್ ಒಳಗೆ ಹೊಟ್ಟೋಗಿದೆ. Tell me the story. Why do you feel that ಜಿರಳೆ is attacking you? ಅದು ಫೀಲಿಂಗ್ ಅಲ್ಲ, ಇಟ್ಸ್ ಆಕ್ಚುಲಿ ಹ್ಯಾಪನ್. ಲೈಕ್ ನನ್ನ ಸುತ್ತಮುತ್ತಲು ಯಾರ್ಯಾರು ಜನರಲ್ ಆಗಿರ್ತಾರೋ ಅವರು ನೋಡಿದ್ದಾರೆ. ಜಿರಳೆ ನನ್ನನ್ನು ತುಂಬಾ ಅಟ್ಯಾಕ್ ಮಾಡುತ್ತೆ. ನಡುವೆ ಒಂದೇ ಸುಮ್ನೆ ಕೂತಿದ್ದೆ ಇನ್ ದ ಪಾರ್ಕ್, ನಾನು 6 ಜನ ಕೂತಿದ್ದೀವಿ, ಆಲ್ ಆಫ್ ಮೈ ಫ್ರೆಂಡ್ಸ್, ಅಂಡ್ ಒಂದ್ ಜಿರಳೆ ಬಂದು ಇಲ್ಲಿ ಕೂತ್ಕೊಳ್ತು. ಅಷ್ಟೊತ್ತಿಗೆ ತುಂಬಾ ಸತಿ ಆಲ್ರೆಡಿ ಜಿರಳೆ ಬಂದು ಅಟ್ಯಾಕ್ ಮಾಡಿ ಭಯ ಆಗೋಗಿತ್ತು. ಐ ವಾಸ್ ಸ್ವಾಟಿಂಗ್ ಮೈ ಹ್ಯಾಂಡ್, ಅದು ಜರುಗ್ತಾ ಇಲ್ಲ, ಕೂತ್ಬಿಟ್ಟಿತ್ತು. ಈಗ ಪ್ರಾಬ್ಲಮ್ಸ್ ಅಂತಾರಲ್ಲ, ಇದೇನ ಅರ್ಥ? ಇಲ್ಲ, ಅವ್ರು ನೆಂಚಕ್ ಇರ್ಲಿಲ್ಲ, ಏನು ನೆಂಚ್ಕೊಳಕ್ಕೆ. ಅದೆಲ್ಲ ಹೋಗ್ ಬಂದಿರ್ತಲ್ಲ, ಕಾಲ್ಗೆಲ್ಲ ಮೆತ್ಕೊಂಡಿರ್ತದೆ. ಅದು ಒಂದ್ ಇನ್ಸಿಡೆಂಟ್. ಇನ್ನೊಂದ್ ಇನ್ಸಿಡೆಂಟ್, ಹಂಗೆ ಸುಮ್ನೆ ರೂಮಲ್ಲಿ ಕೂತಿದ್ದೆ ಅಂಡ್ ನನ್ ತಲೆ ಇಡೋ ಕಡೆ ಕರ್ಟನ್ ಇದೆ. ಸೊ ಲೈಟ್ ಒಂದ್ ಜಿರ್ಲೆ ಇತ್ತು ರೂಮಲ್ಲಿ. ಇನಿಷಿಯಲಿ ಭಯ ಇರ್ಲಿಲ್ಲ, ಜಿರ್ಲೆ ಇತ್ತು, ಜಿರ್ಲೆ ತಾನೇ ಟರ್ನ್ ಆಫ್ ದ ಲೈಟ್. ಏನೋ ತಪ್ಪಂತ ಮೇಲ್ ಕರ್ಟನ್ ಮೇಲೆ ಕೂತಿದ್ ಶಬ್ದ ಬಂತು. ಟಾರ್ಚ್ ಲೈಟ್ ಆನ್ ಮಾಡಿ ಹಿಂಗ್ ಎತ್ ನೋಡ್ರೆ ಅದು ಬಂದ್ ಇಲ್ಲಿ ತಲೆ ಮೇಲೆ ಕೂತಿ ಮೂಗ್ ಮೇಲಿಂದ ಹರ್ದ್ ಶರ್ಟ್ ಒಳಗ್ ಹೊಟ್ಟೋಯ್ತು. ಇಟ್ ವಾಸ್ ಸೋ ಸ್ಕೇರಿ. ಶರ್ಟ್ ಎಲ್ಲ ಕಿರ್ಚಿ. Oh, it was very, very traumatic. ಲಕ್ಕಿ ಜಿರಳೆ ಅಲ್ಲ, ಸೀರಿಯಸ್ಲಿ. ನೀವು ಅಯ್ಯೋ ನಾನಾದ್ರೂ ಜಿರಳೆ ಬರೋದಕ್ಕಿಂತ ಜಿರಳೆ. I knew it was coming. ವರ್ಸ್ಟ್ ಥಿಂಗ್ ಇಸ್, ಮೊನ್ನೆ ಮನೇಲೆ ಅಷ್ಟೇ ವಾಶ್ರೂಮ್ಗೆ ಹೋದೆ. ವಾಶ್ರೂಮ್ ಕೂತ್ಕೊಳ್ಳೋಕ್ ಮುಂಚೆ ಯಾರಾದ್ರೂ ಪಾಟ್ ಒಳಗ್ ನೋಡ್ತಾರ? ಇಲ್ಲ ತಾನೆ. ಐ ಜಸ್ಟ್ ಸ್ಯಾಟ್ ಡೌನ್ ಟು ಯೂಸ್ ದ ಲೂ ಅಂಡ್ ಹಿಂಗ್ ಸ್ವಾಟ್ ಮಾಡಿದ್ರೆ there was a big cockroach. So I was very, very scared. ಕಿರ್ಚ್ಬಿಟ್ಟೆ. ಮಮ್ಮಿ ಪಾಪ ಬಾಗಿಲು ತಟ್ಟಿದ್ದಾರೆ, ತೆಗಿಯಕ್ ಆಗ್ತಿರ್ಲಿಲ್ಲ. ಅದು ಹೋಗಿ ಸ್ವಾಟೆಡ್ ಇಟ್ ಅಗೇನ್, ತಿರ್ಗಾ ಕಮೋಡ್ ಒಳಗ್ ಬಿದ್ಬಿಟ್ಟು ಮಾತಾಡಕ್ಕೆ ಕಷ್ಟ ಆಗ್ತಿದೆ, ಅಷ್ಟು ಭಯ ಆಗುತ್ತೆ ನಂಗೆ. ನಮ್ಗೆ ಇಮ್ಯಾಜಿನ್ ಮಾಡ್ಕೊಳಕ್ ಕಷ್ಟ ಆಗ್ತದೆ ಅಲ್ವಾ? ಸರ್. ಈ ಕಾಕ್ರೋಚ್ ಇಟ್ಕೊಂಡು ಒಂದು ಸ್ಟೋರಿ ಮಾಡಿ ಸರ್. ಡೆಫಿನೆಟ್ಲಿ ಮಾಡಬೇಕಾಗಿದೆ, ಚೆನ್ನಾಗಿದೆ ಆಕ್ಚುಲಿ. ಸರ್, ನೀವು ಫುಲ್ ಸಿಜಿ ಮಾಡಂಗಿದ್ರೆ ನಾನೇ ಆಕ್ಟ್ ಮಾಡ್ತೀನಿ. ಒಂದ್ ಲೈವ್ ಕಾಕ್ರೋಚ್. ಅನಿಮಲ್ ಹೋಟೆಲ್ ಪರ್ಮಿಷನ್ ತಗೊಂಡು ಒರಿಜಿನಲ್ ಕಾಕ್ರೋಚ್, ಟ್ರೈನ್ಡ್ ಕಾಕ್ರೋಚ್ ನಾನು ಯೂಸ್ ಸರ್, ಮಾಡ್ತೀನಿ. ನೀವು ನನಗೆ ಡ್ಯೂಪ್ ಹಾಕಿ ನೀವೇ ಆಕ್ಟ್ ಮಾಡ್ಬಿಡಿ ಸರ್, ನಾನು ಹೇಳಲ್ಲ. ಸರ್ ಅದೆಲ್ಲ ಓಕೆ ಸರ್, ನೀವು ಈ ಕತೆ ಎಲ್ಲ ಮಾಡ್ತೀರಾ. ಬಾತ್ರೂಮ್ ಸೀನ್ ಹೆಂಗ್ ತೆಗಿತೀರಾ? ಬಾತ್ರೂಮ್ ಅಲ್ಲಿ ಬಾತ್ರೂಮ್ ಸೀನ್ ಹೆಂಗ್ ತೆಗಿತೀರಾ? ಸ್ವಲ್ಪ ಕಷ್ಟನೇ ಅದು. ಕಷ್ಟನೇ ಅಲ್ವಾ? ತುಂಬಾ ಕಷ್ಟ, ತುಂಬಾ ಕಷ್ಟ ಆಗ್ಬಿಡುತ್ತೆ. ಗ್ರಾಫಿಕ್ಸ್. ಹಾ, ಇವಾಗ ಹೆಂಗೆ ಅಂದ್ರೆ ಒಂಥರ ಕಲ್ ರೋಡ್ ಇದ್ರೆ ಅದಕ್ಕೆ ತಗೊಂಡ್ಬಂದು ಇವ್ರು ಟಾರ್ ಹಾಕಿದ್ರೆ ಇವನ್ ತಗೊಂಡ್ಬಂದು ಬಸ್ ನಿಲ್ಲಿಸ್ಬಿಡ್ತಾನೆ. ಬಸ್ಗೆ ಅವರು ಡ್ರೈವರ್ ಆದ್ರೆ ಇವನ್ ಕಂಡಕ್ಟರ್ ಆಗ್ಬಿಡ್ತಾನೆ. ಸೊ ಈ ತರ ಒಂದು ಸಾಮ್ಯತೆ ಇದೆ ಇವರಿಬ್ರಲ್ಲಿ. ಹೌದು. ಒಂಥರ ಹೆಂಗೆ ಅಂದ್ರೆ ಒಂಥರ ಹೋದ್ ಜನ್ಮದಲ್ಲಿ ಗಂಡ ಹೆಂಡತಿ ಆಗಿದ್ರು ಅನ್ಸುತ್ತೆ ಅಲ್ವಾ? ಇಲ್ಲ, ಗಡ್ಡೆ ಅಂತ ಹೇಳಿದ್ರೆ ಇಷ್ಟು ಜೆಲ್ಲ ಆಗಿರಲ್ಲ. ಹೌದಾ? ಗಂಡ ಹೆಂಡತಿ ಆಗಿರ್ಬೋದು. ಹಾ, ಹಂಗೆ. ಸೊ ಇವಾಗ ನಿಮ್ಮ ಒಂದು ಕೋಆರ್ಡಿನೇಷನ್ ಅಲ್ಲಿ ನಾನು ಇವಾಗ ಅಂತ್ಯಾಕ್ಷರಿ ಆಡ್ತೀವಿ. ಅಂತ್ಯಾಕ್ಷರಿ ಸ್ಟೈಲ್ ನಲ್ಲಿ ಕತೆ ಅಂತ್ಯಾಕ್ಷರಿ ಆಡ್ತೀರಂತಲ್ಲ ನೀವು. ದಯವಿಟ್ಟು ಆ ಟ್ಯಾಲೆಂಟ್ ನಾವು ನೋಡ್ಬೇಕು ಅಂತ ಆಸೆ. ಪ್ರಯತ್ನ ಪಡ್ತೀವಿ. ಕಮಾನ್. ಇವಾಗ ವೈಷ್ಣವಿ ಅಂಡ್ ಜಿರಳೆ ಸ್ಟೋರಿ, ಓಕೆನಾ? ನೀನ್ ಜಿರಳೆ, ನಾನ್ ವೈಷ್ಣವಿ. ಓಕೆ, ನೀವು ಸ್ಟೋರಿ ಹೇಳ್ತಾ ಇರ್ಬೇಕು, ನಾನು ಕಂಟಿನ್ಯೂ ಮಾಡ್ತೀನಿ. ಓಕೆ, ವಿತ್ ಆಕ್ಷನ್. ನೀನ್ ಜಿರಳೆ, ನಾನು ವೈಷ್ಣವಿ, ನೀವು ಡೈರೆಕ್ಟರ್. Okay. 3 ಜನ ಕತೆ ಹೇಳ್ತಾ ಇರ್ಬೇಕು. ನಾನ್ ನೆರೇಟ್ ಮಾಡ್ತಾ ಹೋಗ್ತೀನಿ, ಅವ್ರು ನೀವಿಬ್ರು ಎನಾಕ್ಟ್ ಮಾಡ್ಬೇಕು. ಹೌದು. ಓಕೆ ಓಕೆ, ಮಾಡೋಣ. ನೀವ್ ವೈಷ್ಣವಿ ಅಲ್ವಾ? ಓಕೆ, ವೈಷ್ಣವಿ ಸರ್, ಜಿರಳೆ ಯಾವ ತರ ಬರ್ಬೇಕು? ಹಿಂಗ್ ಬರ್ಲಿ. ಓಕೆ, ವೈಷ್ಣವಿ ಬಂದು ಅವತ್ತು ಶೂಟಿಂಗ್ ಮುಗಿಸ್ಕೊಂಡು ಹಂಗೆ ತುಂಬಾ ಟಯರ್ಡ್ ಆಗಿ ಅವ್ರು ಸೋಫಾ ಮೇಲೆ ಕೂತಿದ್ದಾರೆ. ಹಂಗೆ ತುಂಬಾ ಟಯರ್ಡ್ ಆಯ್ತು. ಹಂಗೆ ಜಿರ್ಲೆ ಬಂತು, ಸ್ಲೋ ಆಗಿ ಬಂತು. ಬಂದ್ಬಿಟ್ಟು ಫಸ್ಟ್ ಕಾಲ್ ನೋಡ್ತಾ ಇದೆ, ಇನ್ನೂ ವಾಶ್ ಮಾಡಿಲ್ಲ ಪಾಪ, ಬೇಡ ಅಲ್ಲಿ. ಮತ್ತೆ ಅಲ್ಲಿಂದ ಲೆಫ್ಟ್ ಹ್ಯಾಂಡ್ ಹತ್ರ ಹೋಯ್ತು. ಒಂದೇ ಸಾರಿ, ಅದು ರೈಟ್ ಹ್ಯಾಂಡ್. ಹಲೋ, ಅಲ್ಲಿಂದ ಲೆಫ್ಟ್ ಹ್ಯಾಂಡ್ ಹತ್ರ ಹೋಗ್ತಾ ಇದೆ. ಲೆಫ್ಟ್ ಹ್ಯಾಂಡ್ ಹತ್ರ ಹೋದ್ರೆ ಲೆಫ್ಟ್ ಹ್ಯಾಂಡ್ ಏನೋ ಅವ್ರ ಕನ್ಸಲ್ಲಿ ಏನೋ ಮಾಡ್ತಾ ಇದ್ದಾರೆ. ಅದೇ ಟೈಮಲ್ಲಿ ನೋಡಿದ್ರೆ ಹಂಗೆ ಫೇಸ್ ಹತ್ರ ಹೋಯ್ತು ಜಿರ್ಲೆ. ಹೋಗಿ ಹತ್ರ ಹಂಗೆ ಅದು ತುಟಿನ ನೋಡ್ತಾ ಇದೆ. ತುಟಿನ ನೋಡಿ ತುಟಿನ ನೋಡಿ ವೈಷ್ಣವಿ ಇಂತ ಒಂದು ಜಿರ್ಲೆ ಕೂಗಾಡ್ತಾ ಇದೆ. ಕೂಗಾಡ್ರಿ ಜಿರ್ಲೆ. ಈಗ ವೈಷ್ಣವಿ ಅಂತ ಹೇಳಿದ್ಲು. Oh my God! ಜಿರಳೆ. ಅಲ್ಲ, ನೀವು ಹೀರೋಯಿನ್ಗಳು ನಾಯಿ ನೋಡಿದ್ರೆ ನೆಕ್ಕಿಸ್ಕೊಂತೀರಾ, ಜಿರಳೆ ನೋಡಿದ್ರೆ ಯಾಕೆ ಇಷ್ಟು ಭಯ ಪಡ್ತೀರಾ? ಹಲೋ, ನಾನು
ನೀನ್ ಕ್ಯಾರೆಕ್ಟರ್ ಇರೋ. ಸರಿ ಸರಿ ಓಕೆ Oh my ಈಗ God! ವೈಷ್ಣವ್ ಓಡ್ತಾ ಇದ್ದಲ್ಲ, ಜಿರ್ಲ ಚಾಸು ಫುಲ್ ಚಾಸು. ಆಪೋಸಿಟ್ ಅಲ್ಲಿ ಚೇಸು. ಅಯ್ಯೋ ನಾನು ಏನ್ ಮಾಡ್ಲಿ. ಈಗ ಜಿರ್ಲೆ ವೈಷ್ಣವ ಲಾಕ್ ಮಾಡಿತ್ತು, ಲಾಕು. ಅಯ್ಯಯ್ಯೋ ಜಿಡ್ಲೆ ಬಿಡ್ತಾ ಇಲ್ಲ ನನ್ನ. ಏನ್ ಮಾಡ್ಲಿ. ಸರ್ ಜಿರಳೆನ ಕಾಲಲ್ಲಿ ತುಳಿಯೋ ತರ ಹಸಿರು. ಅಯ್ಯಯ್ಯೋ ಏನ್ ಮಾಡ್ಲಿ ಜಿರಳೆ. ಯೋಚನೆ ಮಾಡ್ತಾ ಇದ್ಲು, ಸಡನ್ ಆಗಿ ಅವಳಿಗೆ ಏನೋ ಒಂದು ಯೋಚನೆ ಬಂತು. ಪಟಾರ್ ಅಂತ ತಿರುಗಿ ಕೆನ್ನೆಯಲ್ಲಿ ಒಂದು ಜಿರ್ಲೆ ಕೆನ್ನೆಯಲ್ಲಿ ಒಂದು ಕೊಟ್ಟು ತುಳಿದ್ಲು. ಅಲ್ಲಿಗೆ ಸಿನಿಮಾ ಮುಗೀತು ಸರ್, ಅಷ್ಟೇ. ನೀವು ವಿಜಯ ಕಾಲೇಜಲ್ಲಿ ಜೂನಿಯರ್ ಅಲ್ವಾ? ವಿಜಯ ಕಾಲೇಜಲ್ಲಿ ನೀವು ಜೂನಿಯರ್ ಅಲ್ಲ ಅವ್ರಿಗೆ? ಸೀನಿಯರ್, ಅದಕ್ಕೆ ಸೇಡ್ ತೀರ್ಸ್ಕೊಂಡವ್ರೆ. ಸರ್ ಬಟ್ ಒಂದ್ ರಿಯಾಲಿಟಿ ಹೇಳ್ಬಿಟ್ಟು ಇದ್ರಲ್ಲಿ ಲಾಕ್ ಮಾಡ್ತು ಅಂತ ಅಂದ್ರಲ್ಲ, ಸೊ ದ ಥರ್ಡ್ ಆರ್ ಫೋರ್ತ್ ಟೈಮ್ ನನ್ನ ಜಿಲ್ರೆ ಅಟ್ಯಾಕ್ ಮಾಡಿದಾಗ ಕಿರ್ಚ್ಬಿಟ್ಟೆ. ಅಂಡ್ ಅವಾಗ ದಟ್ಸ್ ದ ಟೈಮ್ ಶಾರ್ಟ್ಸ್ ಒಳಗೆ ಹೊಟ್ಟೋಗಿತ್ತು. ಮಲಗಿದ್ದೆ ಶಾರ್ಟ್ಸ್ ಒಳಗೆ ಹೊಟ್ಟೋಯ್ತು. ಸ್ವಾಟ್ ಮಾಡಿದೆ, ಅದು ಹೋಯ್ತು. ಅದು ಹಾರ ಕಾಕ್ರೋಚ್ ಬೇರೆ. ವೆರಿ ವೆರಿ ಸ್ಕೇರ್ಡ್. ಅಂಡ್ ಪಪ್ಪ ಬೇರೆ ಟೌನ್ ಅಲ್ಲಿ ಇರ್ಲಿಲ್ಲ. ಮಮ್ಮಿನ್ ಯಾಕೆ ಎಬ್ಸೋದು, ಮಲಗದೆ ಅಂತ ಮಧ್ಯರಾತ್ರಿ 2 ಗಂಟೆ ಬೇರೆ. ಡೋರ್ ಕಡೆಗೆ ಹೋದೆ, ಅಟ್ಲೀಸ್ಟ್ ಬೇರೆ ರೂಮಲ್ಲಿ ಹೋಗಿ ಮಲ್ಗೋಣ ಅಂತ. ಜಿಡ್ಲೆ ಹಾರ್ಕೊಂಡು ಕರೆಕ್ಟ್ ಆಗಿ ಡೋರ್ ಹ್ಯಾಂಡಲ್ ಮೇಲೆ ಕೂತ್ಬಿಟ್ಟು ಇಟ್ ಡಿಡ್ಂಟ್ ಲೆಟ್ ಮಿ ಲೀವ್. ನನಗೆ ಹೆಂಗಾಗ್ಬೇಕು ಹೇಳಿ ನೀವು? ಇವಾಗ ಓ ಮೈ ಗಾಡ್ ಅಂದ್ರಲ್ಲ, ಹಂಗಲ್ಲ ಅಂತ ನೋಡ್ತೆ. ನೀವು ಒಳ್ಳೆ ಫೇರಿ ತರ ಓ ಮೈ ಗಾಡ್ ಅಂದ್ರಲ್ಲ, ಯಾರ್ ತರ ಕಿರ್ತಾರೆ? ಪಾಪ ಅಲ್ಲಿ ಜಿರಳೆ ಎಲ್ಲೆಲ್ಲೋ ಹೋಗಿ ಕಷ್ಟ ಕೊಡ್ತಾರೆ ಇವ್ರಿಗೆ. ಏನ್ ಸರ್ ನೀವು? ಅಲ್ಲ, ಏನ್ ಚೆನ್ನಾಗಿ ಆಕ್ಟಿಂಗ್ ಮಾಡಿ ತೋರ್ಸಿದ್ರಿ ಸರ್. ಅಲ್ಲಲ್ಲ, ಇಲ್ಲಿ ನರೇಟ್ ಮಾಡ್ತಿರ್ಬೇಕಾದ್ರೆ JK ಹೆಂಗ್ ಮ್ಯಾಚ್ ಅಲ್ಲಿ ಇರಲಿಲ್ಲ, ನೀವ್ ಇಲ್ಲಿಲ್ಲ, ನೀವ್ ಇಮ್ಯಾಜಿನೇಷನ್ ಹೋಗಿದ್ದೀರ. ನನಗೆ ಗೊತ್ತು ಇವ್ರು ನಮ್ಮ ಮಗಂದ್ ಹೆಂಗಾದ್ರು ಮಾಡಿ ತಪಾಸ್ ಮಾಡಾದ್ರು ನನ್ ಜಿಡ್ಲೆ ಆಗ್ಬೇಕು ಇವಾಗ ಅಂತ. ಜಿಡ್ಲೆ ಆಗ್ಬಿಟ್ಟು ಬರ್ತಾರೆ ನೋಡಿ. ಅಲ್ಲ, ನೀವು ಆಕ್ಟಿಂಗ್ ಮಾಡೋಣ, ತೋರ್ಸಿ ಹೆಂಗ್ ಮಾಡಿದ್ರಿ ಅಂತ. ಯಾವ್ದಾ Oh my God, ಎಷ್ಟು ಚೆನ್ನಾಗಿ ಅದನ್ನೇ ತೋರ್ಸಿ ಅವ್ರು ಹೆಂಗ್ ಮಾಡಿದ್ರು. Oh my God, ಹಂಗಲ್ಲ ಸರ್. ಜಿರ್ಲೆನ ಅಯ್ಯೋ ಜಿರ್ಲೆ. ಇವಾಗ ನೀವಿಬ್ರು ಪಿಕ್ಚರ್ ಅಲ್ಲಿ ಇನ್ವೆಸ್ಟಿಗೇಷನ್ ಸೀನ್ ಅನ್ನ ಒಂದು ಎನಾಕ್ಟ್ ಮಾಡಿ ತೋರಿಸಿ. ಮಿಸ್ಟರ್ ನವೀನ್ ಅಂಡ್ JK. ಇವಾಗ ನಾನ್ ತಪ್ಪು ಮಾಡಿರೋನು, ನೀನ್ ಇನ್ವೆಸ್ಟಿಗೇಷನ್ ಆಫೀಸರ್. ಬಾ, ಪ್ರಶ್ನೆ ನೀನ್ ಕೇಳು, ನಾನು ಉತ್ತರ ಕೊಡ್ತಾ ಇರ್ತೀನಿ. ನಿಮ್ಮ ಮನೆ ಹತ್ರ ಒಂದು ಹೋಟೆಲ್ ಇದೆ. ಆ ಹೋಟ್ಲಲ್ಲಿ 2 ಇಡ್ಲಿ ಕಳವಾಗಿದೆ. ಓನರ್ ಬಂದು ನಂದೇ ಲೀಡ್ಲಿ ಅಂತ ಕಂಪ್ಲೇಂಟ್ ಕೊಟ್ಟಿದ್ದಾನೆ. ಸೊ ಆ ಇಡ್ಲಿಗೆ ಕಳ್ತನ ಮಾಡಿರೋದು ನೀವೇ ಅಂತ ನಮ್ಮ ಇಡ್ಲಿ ದೃಷ್ಟಿ ಅಲ್ಲ, ನಮ್ಮ ದೂರದೃಷ್ಟಿ ಹೇಳ್ತಾ ಇದೆ. ಓಕೆ, ಇದರ ಬಗ್ಗೆ ನೀವೇನ್ ಹೇಳ್ತೀರಾ? ನಾನೇನ್ ಹೇಳೋದು, ನಾನೇನ್ ಕದ್ದಿಲ್ಲ, ಏನಿಲ್ಲ, ದುಡ್ಡು ಕೊಟ್ಟೆ ತಗೊಂಡಿದ್ದೀನಿ. ಅದಕ್ಕೆ ಸಾಕ್ಷಿ ಇದೆಯಾ? ಹಾ, ಸಾಕ್ಷಿ ಇದೆ. ಏನಿದೆ? ಒಂದ್ 4 ಅವರ್ಸ್ ಆದ್ಮೇಲೆ ಬನ್ನಿ, ಬಾತ್ರೂಮ್ ಅಲ್ಲಿ ತೋರಿಸ್ತೀನಿ. ನಾವು ಕೇಳ್ತಾ ಇರೋದು ರಿಯಲ್ ಇಡ್ಲಿನ. ನೀವು ಇಡ್ಲಿ ಆದ್ಮೇಲೆ ಚಟ್ನಿ ಬಗ್ಗೆ ಮಾತಾಡ್ತಾ ಇದ್ದೀರಾ. ಸೊ ನಮ್ಗೆ ಇಡ್ಲಿನೇ ಬೇಕು. ಆ ಇಡ್ಲಿ ಎಲ್ಲಿ ಹೇಳಿ? ಇಲ್ಲಿ. ಅಲ್ಲಿ ಹೊಟ್ಟೋಯ್ತಾ? ಹೌದು. ಕಳ್ತನ ಮಾಡಿದ್ರೆ ಅಂತ ಒಪ್ಕೊಳ್ತೀರಾ? ಇಲ್ಲ, ದುಡ್ಡು ಕೊಟ್ಟು ತಿಂದಿರೋದು. ಇಲ್ಲ, ನೀವು ಇಡ್ಲಿ ತಿಂದಿದ್ದೀರಾ, ಬಾಯಿಂದನೇ ತಿಂದಿದ್ದೀರಾ. ಈಗ ಅಲ್ಲೆಲ್ಲಿಂದ ಬರುತ್ತೆ ಅಂತ ಹೇಳ್ತಾ ಇದ್ದೀರಾ, ಆದ್ರೆ ಕಳ್ತನ ಮಾಡಿದ್ರೆ ಅಂತ ನಾನು ಹೇಳ್ತಾ ಇದ್ದೀನಿ. ಇಲ್ಲ, ಕಳ್ತನ ಮಾಡಿಲ್ಲ, ದುಡ್ಡು ಕೊಟ್ಟೆ ತಗೊಂಡಿರೋದು. ಇಲ್ಲ, ಅದಕ್ಕೆ ಸಾಕ್ಷಿ ಇಲ್ಲ, ದುಡ್ಡು ಕೊಟ್ಟು ತಗೊಂಡಿಲ್ಲ ನೀವು. ಇಲ್ಲ, ದುಡ್ಡು ಕೊಟ್ಟು ತಗೊಂಡಿದ್ದೀನಿ. ಯಾಕಂದ್ರೆ ಆ ದುಡ್ಡು ಕದ್ದಿದ್ದು ನಾನು ಅವ್ರ ಜೇಬಿಂದ. ಒಟ್ಟಲ್ಲಿ ನೀವು ಕದ್ದಿದ್ದೀರಾ? ಹೌದು. ಓಕೆ, ಆದ್ರೆ ಈಗ ಇಡ್ಲಿ ಕಂಪ್ಲೇಂಟ್ ನ ತಗೊಳಕ್ ಆಗಲ್ಲ. ನೀವಾಗ ಒಪ್ಕೊಂಡಿರೋದ್ರಿಂದ ಅವ್ರು ಇನ್ನೊಂದು ರಿಟರ್ನ್ ಕಂಪ್ಲೇಂಟ್ ಕೊಡ್ಬೇಕಾಗುತ್ತೆ. ಸರ್, ನಿಮ್ಮ ಜೇಬಿಂದ ಇವರು ದುಡ್ಡು ಕದ್ದಿದ್ದಾರೆ ಅಂತ ನೀವೊಂದು ಕಂಪ್ಲೇಂಟ್ ರಿಟರ್ನ್ ಕಂಪ್ಲೇಂಟ್ ಬರ್ಕೊಡ್ಬೇಕು ಸರ್. ಇಲ್ಲ, ನಾನು ಕೊಡಕ್ಕಾಗಲ್ಲ. ಯಾಕೆ? ನನ್ನ ಜೋಬಲ್ಲಿ ದುಡ್ಡೇ ಇರ್ಲಿಲ್ಲ. ಈಗೇನ್ ಹೇಳ್ತೀರಾ ಮಿಸ್ಟರ್ ಸುಜನ್? ಅವ್ರ ಜೋಬಲ್ಲಿ ದುಡ್ಡು ಇರ್ಲಿಲ್ಲ ಅಂತ ನೀವು ಹೇಳ್ತಾ ಇದೀರಾ, ಕದ್ದಿದ್ದೀರಾ ಅಂತ. ಯಾರ್ ಜೋಬಿಂದ ಕದ್ರೆ ಅಥವಾ ಜೋಬ್ ಇಲ್ದೇ ಇರೋ ದುಡ್ಡು ಕದ್ರಾ ನೀವು? ಆಫೀಸರ್, ಎಸ್ ಸರ್. ನಿಮಗೆ ಬಂದಿರೋದು ಕಂಪ್ಲೇಂಟ್ ಇಡ್ಲಿ ಕದ್ದಿದ್ದಾರೆ ಅಂತ. ನಾನು ಹೇಳ್ತಾ ಇರೋದು ನಾನು ದುಡ್ಡು ಕೊಟ್ಟು ತಗೊಂಡಿದ್ದೀನಿ ಅಂತ. ಆದ್ರೆ ನಾನು ಹೇಳ್ತಾ ಇರೋದು ಅವ್ರ ಜೇಬಿಂದ ಕದ್ದಿದ್ದೀನಿ ಅಂತ. ಅವ್ರು ಹೇಳ್ತಾರೆ ಅವ್ರ ಜೇಬಲ್ಲಿ ದುಡ್ಡಿಲ್ಲ. ಏನ್ ಕಿತ್ತಾಕ್ಕೊಳ್ಳಿ ಹೋಗಿ. ಜೇಬೇ ಕಿತ್ತಾಕ್ತೀನಿ. ಪೂಜಾ, ನೀನು ತೇಳ್ದಂಗೆ ತೆಲ್ಲ ತಾಡಿದೀನಿ, ತುರು ತಚ್ಕೋ. ನಮ್ಮ ಈ ಮುತ್ತು ನನ್ನ ಮಗ ಬರೀ ಮಾತಾಡೋವಾಗ ತಡಬರ್ಸ್ತಾನೆ ಅನ್ಕಂಡೆ.
ಮೆಸೇಜ್ ಅಲ್ಲೂ ತಡಬರ್ಸ್ತಾನ್ರಿ ಅಂತ ಯಪ್ಪ. ಈಗ ಏನಂದ್ರೆ ಇಲ್ಲಿ ಒಂದು ಸಣ್ಣದೊಂದು ಡ್ರಾಮಾ ನಡೆಯುತ್ತೆ. ನಮ್ಮ ಮುತ್ತು ಇದಾನಲ್ಲ, ಅವನಿಗೆ ನಮ್ಮ ಮುದ್ದೇಶ ಮತ್ತೆ ಅವರು ಯಾಮಾರಿಸ್ಬಿಟ್ಟಿದ್ದಾರೆ. ಸೊ ಇವಾಗ ಅವನ ಹತ್ರ ದುಡ್ಡನ್ನ ವಸೂಲಿ ಮಾಡ್ಕೊಡ್ತೀನಿ ಅಂತ ಪ್ರಾಮಿಸ್ ಮಾಡ್ಬಿಟ್ಟಿದೀನಿ. ಸೊ ನೀವೆಲ್ಲ ನಾವು ಒಂದ್ ಸ್ವಲ್ಪ ಸಂಭಾಳಿಸ್ಬೇಕು. ನಾನು ಅವ್ರನ್ನ ಹಿಂದಿನ ಜನ್ಮಕ್ಕೆ ಕಳಿಸ್ತಾ ಇದ್ದೀನಿ ಅಂತ ಡೌ ಮಾಡ್ತೀನಿ. ಓಕೆ, ಎಲ್ಲರೂ ಸಪೋರ್ಟ್ ಮಾಡ್ಬೇಕು. ಓಕೆ ರೇ ವರಲಕ್ಷ್ಮಿ, ಮುದ್ದೇಶ ಬೇಗ ಬರ್ರಿ. ಬರ್ತಾ ಇಲ್ವಲ್ಲ, ಈಗ ಬರ್ತಾರ ನೋಡಿ. ಇವ್ರನ್ನ ಹೆಂಗ್ ಕರ್ಸ್ಬೇಕು ನಂಗೆ ಗೊತ್ತು. ಯಾರ ಮಗ ಅದು? 18 ವರ್ಷದ ಹುಡುಗಿ ಬಿಕ್ ಮಾರ್ಕೊಂಡು ಹೋಗ್ತಾ ಇದ್ದಾಳೆ. ಸಖತ್ ಆಗವಳಲ್ಲ ಗುರು. ಯಪ್ಪ, ನಿಜವಾಗ್ಲೂ ಅವಳು ನೋಡೋದಕ್ಕೆ ಏನ್ ಸೂಪರ್. ಇಲ್ಲಿ ಕೇಳ್ಕೊಂಬಾರೋ ಮೊದ್ಲು. ಎಲ್ಲಿ ಬಾವ 18 ವರ್ಷದ ಹುಡುಗಿ ಎಲ್ಲಿ? ಅಲ್ಲಿ ನೋಡಿದ್ರೆ 18 ನಾಯಿ ಅಟ್ಟಿಸ್ಕೊಂಡ್ ಬಂದ ನನ್ನ. 18 ನಾಯಿ ನಿನ್ನ ಅಟ್ಕೊಂಬಂದ. ಏನಾಗ್ಲಿಲ್ವೇನೋ? ನನ್ ಮುಖ ನೋಡಿದ ತಕ್ಷಣ ಓಡೋಟೈತಲ್ಲ. ಸರಿಯಾದ ನಾಯಿ ನನ್ ಮಗ ಕಾಣಿಲ್ಲ. ನಿಜ ಅಲ್ಲ, ಒಂಥರ ಹೆಂಗಂದ್ರೆ ಇವನೊಂಥರ ನಮ್ಮ ಏರಿಯಾಗಳೆಲ್ಲ ನಾಯಿಗಳಿಗೆ ರಾಜ ಆಯ್ತಂಗೆ. ಯಾರು ಬಾವ ನಾಯಿ? ಯಾರು? ಲಯನ್, ಲಯನ್ ಮುದ್ದೇಶ. ಮಜಾ ಟಾಕಿ ಸೂಲಿ ನಾನು. ಇದಲ್ಲ ಕಣ, ಬೇರೆ ಹಾಕೋ. ಹುಲಿ ಮಜ್ಜಾ ಟಾಕಿಸ್ ಮನೆ ಹುಲಿ. ಲಯನ್, ಲಯನ್ ಮುದ್ದೇಶ. ಹುಲಿಗ್ ತಕ್ಕಂತ ಹಾಕೋ. ಅವ್ನು ನಿನಗ್ ತಕ್ಕಂಗ ಆಗ್ತಾನೆ. ಹಾಳಾಗೋಲಿ ಬಿಡಪ್ಪ. ಹುಡುಗಿಯಲ್ಲಿ ಬಾ, ಹುಡುಗಿಯಲ್ಲಿ. ನೀನು ನಿನ್ಗೆ ಇಷ್ಟ ಬಂದಂಗ್ ಬಂದ್ರೆ ಅವಳು ಸಿಗ್ನಲ್ ತಾಡ್ಕೊಂಡು ಪಕ್ಕದ ಏರಿಯಾಗ ಹೋಗ ಆಯ್ತು. ಸಿಗ್ನಲ್ ದಾಟ್ಕೊಂಡು ಹೊಂಟಾಗಿರ್ತಾಳ. ಎಲ್ರು ಗ್ರೀನ್ ಸಿಗ್ನಲ್ ಮಾಡ್ಕೊಂಡು ಏರಿಯಾನೇ ಮೆರಿತಾವ್ರೆ. ನನ್ ಲೈಫ್ ಮಾತ್ರ ಮದುವೆ ಆದಾಗ ಆನ್ ಆಗಿರೋ ರೆಡ್ ಲೈಟು ಆಪೇ ಆಗ್ಲಿಲ್ಲ ಕಣಪ್ಪ. ನೀನು ನಿನ್ ಹೆಂಡತಿ ಜೊತೆ ಮುದ್ದಾಗಿ ಮಾತಾಡ್ಕೊಂಡು ಚೆನ್ನಾಗಿ ನೋಡ್ಕೊಂಡಿದ್ರೆ ಅವಳು ಆ ರೆಡ್ ಲೈಟ್ ಆಫ್ ಮಾಡ್ಬಿಟ್ಟು ಗ್ರೀನ್ ಲೈಟ್ ಆನ್ ಮಾಡಿರೋಳು. ನೀವನಿಗೆ ಇಷ್ಟೆಲ್ಲ ನಾಲೆಡ್ಜ್ ಇದ್ದಿದ್ರೆ ನೀನ್ ಸುತ್ತ ಇವತ್ತು ಒಂದು 4-5 ಜನ ಹುಡುಗಿರು ನಿಂತಿರೋರು. ಪಾಪ ಏನ್ ಮಾಡೋದು, ಸಮಸ್ಯೆ ಇದೆ, ಏನು ಮಾಡಕ್ಕಾಗಲ್ಲ. ಅಲೋ ಬಾ, ಹೌದಾನೆ. ನಾನು ಎಷ್ಟೋ ಸಲ ಕರಣಿ ಮುಂದೆ ನಿಂತ್ಕೊಂಡು ನೋಡ್ಕೋತೀನಿ ಬಾವ. ನನ್ ಮಗನೇ ಮುದ್ದೆ, ನಿನ್ಗೆ ಇವಾಗ ಕಲರ್ಗೆ, ಬ್ಯೂಟಿಗೆ, ಬಾಡಿಗೆ ಕಮ್ಮಿ ಅಂದ್ರು ಒಂದ್ 10 ಹುಡುಗಿರು ನನ್ನ ಹಿಂದೆ ಬೀಳ್ಬೇಕಾಗಿತ್ತು ಅಂತ. ನಿಂದು ಚಿಕ್ತಲ್ಲ? ಏನ ಬಾವ? ಕನ್ನಡಿ ಚಿಕ್ತಲ್ವೇನೋ? ನಿಂಗೆ ಗೊತ್ತಾಯ್ತು? ದೊಡ್ಡ ಕನ್ನಡಿ ಆಗಿದ್ರೆ ಮುಸುಡಿ ಜೊತೆಗೆ ಈ 3 ಗೇಣಿರೋ ಹೊಟ್ಟೆನೂ ಕಂಡಿರೋದು. ಅದನ್ನ ನೋಡ್ಕೊಂಡಿದ್ರೆ ಯಾವ ಹುಡುಗಿನೂ ಬರಲ್ಲ ಅಂತ ನಿನ್ಗೆ ಅನ್ಸಿರೋದು. ಏನ್ ಹಿಂಗ್ ಮಾತಾಡ್ತಾ ನಿಂತಿದ್ಯಾ? ಸುಮ್ನೆ ಟೈಮ್ ವೇಸ್ಟ್. ಬಾ, ಟೈಮ್ ಆಯ್ತು, ಕೆಲ್ಸ ಇದೆ. ಕೆಲ್ಸ ಕಾರ್ಯ ಇಲ್ಲದೆ ಮನೇಲಿ ಬಿದ್ದಿರೋ ಈ ಫ್ರೀ ಪಿಂಡೆಗಳಿಗೆ ಟೈಮ್ ಆಯ್ತಂತೆ, ಸ್ವಲ್ಪ ಓವರ್ ಆಯ್ತು. ಹಲೋ, ಎಕ್ಸ್ಕ್ಯೂಸ್ ಮೀ, ನಾನು ಫ್ರೀನಾ? ಅಯ್ಯೋ, ನಮಸ್ಕಾರ. ಈಗಿನ್ನು ಫೋನ್ ಬರ್ತಿತ್ತು, ಮಾತಾಡ್ತಿದ್ದೆ. ವಿಷಯ ಏನ್ ಗೊತ್ತಾ? KCC 3ನೇ ಟೂರ್ನಮೆಂಟ್ಗೆ ನಾನೇ ಬ್ರಾಂಡ್ ಅಂಬಾಸಿಡರ್ ಆಗ್ಬೇಕು, ಇಲ್ದೇ ಟೂರ್ನಮೆಂಟೇ ಮಾಡಲ್ಲ ಅಂತ ಹೇಳ್ತಿದ್ದಾರೆ. KCC ಸೀಸನ್ 3ಗೆ ನೀವು ಬ್ರಾಂಡ್ ಅಂಬಾಸಿಡರ್? ಎಸ್. ಯಾರು ಹೇಳಿದಪ್ಪ? ದೀಪು. ಯಾವ ದೀಪು? ಅಯ್ಯ, ಸುದೀಪು. ಸುದೀಪ್ ಅವರು ನಿಮಗೆ ಫೋನ್ ಮಾಡಿ ರಿಕ್ವೆಸ್ಟ್ ಮಾಡ್ಕೊಂಡ್ರು. ಹೇಳಿ ಸ್ವಲ್ಪ ಸುದೀಪ್ ಅವ್ರ ನಂಬರ್ ಹೇಳಿ. ನಂಬರ್ ತಗೋ, 98452. ಮುಂದಕ್ಕೆ ಹೇಳ್ರಿ. ನೀನ್ ತಾನೆ ಸ್ವಲ್ಪ ಹೇಳು ಅಂದಿದ್ದು, ಅದಕ್ಕೆ ಸ್ವಲ್ಪ ಹೇಳ್ದೆ. ಸರಿ, ಪೂರ್ತಿ ಹೇಳಿ. ಪೂರ್ತಿ ನಂಬರ್ ಪೂರ್ತಿ ಹೇಳಿ. ಬರೀ ದೌ ಅಮ್ಮಂದು. ಬಾವಾ, ನಮ್ಮ ಅಕ್ಕನ ಮ್ಯಾಟ್ರ್ ಬುಟ್ಟಾಕೋ ಬಾವ. ಆಗ್ಲೇ ಅಂದಲ್ಲಪ್ಪ, ಇಷ್ಟೊದ್ಗಾಗ್ಲೇ ಮುದ್ದೇಶನಿಗೆ 4 ಜನ ಹುಡುಗಿರು ಸುತ್ತಮುತ್ತ ನಿಂತ್ಕೋಬೇಕಾಗಿತ್ತು. ಆದ್ರೆ ಏನೋ ಪ್ರಾಬ್ಲಮ್ ಐತೆ ಅಂದಲ್ಲ, ಅದೇನು ಅಂತ ಬಸ್ ಹೇಳೋ. ಅದ್ ನಿನ್ಗೆ ಮಾತ್ರ ಅಲ್ಲ ಕಣ, ನಿಮ್ಮ ಅಕ್ಕನಿಗೂ ಇದೆ ಕಣ, ಅವ್ರಿಗೂ ಪ್ರಾಬ್ಲಮ್ ಇದೆ. ಈ ಅಮ್ಮ ಇರೋ ಹುಟ್ಟಿಗೆ, ಸಾರಿ ಹುಟ್ಟಿರೋ ನಕ್ಷತ್ರಕ್ಕೆ
ಈಗ ಆಲ್ರೆಡಿ ಲಂಡನ್ ರಾಣಿಯಾಗಿ ಮೆರಿಬೇಕಾಗಿತ್ತು, ಆದ್ರೆ ಏನೋ ಒಂಚೂರು ಸಮಸ್ಯೆ ಇದೆ, ಅದಕ್ಕೆ ನೀವಿಬ್ರು ಏನೂ ಆಗಿಲ್ಲ ಲೈಫಲ್ಲಿ. ಏನೋ ಸೃಜಾ, ಏನೋ ಸಮಸ್ಯೆ ಅಂದ್ರೆ ಏನಿರ್ಬೋದೋ ನಿನ್ ಪ್ರಕಾರ? ನೀವು ಹುಟ್ಟಿರೋದೇ ಸಮಸ್ಯೆ ರೀ. ನಾವು ಹುಟ್ಟಬಾರ್ದಾಗಿತ್ತನಪ್ಪ. ಅಲ್ಲ ಕಣ, ನೀವು ಹುಟ್ಟಿರೋ ಗಳಿಗೆ ಇದೆಯಲ್ಲ ಅದು ಸರಿ ಇಲ್ಲ, ಅದ್ರಲ್ಲಿ ಸಮಸ್ಯೆ ಇದೆ ಅಂತ ಹೇಳ್ತಾ ಇರೋದು, ಅರ್ಥ ಮಾಡ್ಕೋ. ಏನ್ ಮಾಡ್ಬೇಕು ಬಾಬಾ? ಏನೋ ಮಾಡೋದು. ನನಗೆ ಗೊತ್ತಿರೋ ಒಬ್ಬ ದೊಡ್ಡ ಗುರುಗಳೊಬ್ರು ಇದ್ದಾರೆ, ಅವ್ರನ್ನ ಕರಿತೀನಿ, ಅವರು ನಿಮ್ಗೆ ಸಹಾಯ ಮಾಡ್ತಾರೆ. ನಿಮ್ ಹೆಸರೇನು? ವೈಷ್ಣವಿ. ವೈಷ್ಣವಿ, ಯಾವ ಕಾಲೇಜಲ್ಲಿ ಓದಿದ್ದು? MCC ಮೌಂಟ್ ಕಾರ್ಮಲ್ ಕಾಲೇಜ್. ಮೌಂಟ್ ಕಾರ್ಮಲ್ ಕಾಲೇಜ್. ಆ ಕಾಲೇಜಲ್ಲಿ 8 ಜನ ಹುಡುಗರು ಈಕೆನ ಲವ್ ಮಾಡ್ತೀವಿ, ಇಲ್ಲ ಅಂದ್ರೆ ನಾವು ಸತ್ತೋಗ್ತೀವಿ ಅಂತ ಹೇಳಿದಾಗ ಎಲ್ಲ ಬಿಲ್ಡಿಂಗ್ ಮೇಲೆ ಹೋಗಿ ಈಕೆಗೆ ಹೆದರ್ಸಿದಾಗ ಈ ಕಡೆ ಕೆಳಗಡೆ ನಿಂತ್ಕೊಂಡು ಆಯ್ತು ಐ ಲವ್ ಯು ಅಂತ ಹೇಳಿದಾಗ 8 ಜನ ಮೇಲ್ಗಡೆಯಿಂದ ಬಿದ್ದು ಸತ್ತೋದ್ರು. ಬರೀ ಸುಳ್ಳು, ಅದು ಆಲ್ ಗರ್ಲ್ಸ್ ಕಾಲೇಜ್. ಅದಕ್ಕೆ ಈ ಜನ್ಮದಲ್ಲಿ ಜಿರಳೆ ಆಗಿ 8 ಅಟ್ಯಾಕ್ ಮಾಡ್ತಾ ಇದೆ. ಓ, ಇವ್ರು ಲವರ್ಸ್ ಅಟ್ಯಾಕ್ ಮಾಡ್ತಾ ಇರೋದು. ತಗೊಮ್ಮ ಇದು ತಿನ್ನು. ಅದೇನದು? ಜಿರಳೆ ಔಷಧಿ. ಸತ್ತೋಗಲ್ವೇನೋ? ಆ ಜಿರಳೆ ಸಾಯೋದಿರ್ಲಿ, ಇವರೇ ಸಾಯ್ತಾರೆ. ಜಿರಳೆ ಪ್ರಾಬ್ಲಮ್ ಸಾಲ್ವ್. ಹೆಂಗೆ ನಮ್ ಗುರುಗಳು? ಬನ್ನಿ ಬನ್ನಿ ಗುರುಗಳೇ, ಒಳ್ಳೆ ಪರಿಹಾರ ಕೊಟ್ಟಿದ್ದೀರಾ, ಶಾಬಾಷ್ ಗುರುಗಳೇ. ನಿಮ್ಗೆ 200 ವರ್ಷ ಆಯಸ್ಸು. ಈಗ ತಾನೇ ನಿಮ್ ಬಗ್ಗೆ ಮಾತಾಡ್ತಾ ಇದ್ದೆ ನಾನು. ಬಾಬಾ, ಎಲ್ರಿಗೂ 100 ವರ್ಷ ಆಯಸ್ಸು ಅಂತಾರೆ, ನೀನ್ ಯಾಕೆ 200 ವರ್ಷ ಅಂತ ಇದೀಯಾ? ನಾನು ನಿನ್ನೆ ಅಷ್ಟೇ 100ನೇ ವರ್ಷದ ಬರ್ಡೇನ ಆಚರಿಸ್ಕೊಂಡು ಬಂದಿದ್ದೀನಿ. ಅದಕ್ಕೆ ಮಿಸ್ಟರ್ ಸುಜಾ ಅವರು ಆ 100 ಜೊತೆಗೆ ಇನ್ನೂ 100 ಸೇರಿಸಿ 200 ವರ್ಷ ಆಯಸ್ಸು ಅಂತ ಹೇಳಿದ್ರು. ಹಲೋ ಗುರುಗಳೇ, ನಾನ್ ಇಷ್ಟು ಚಿಕ್ಕ ವಯಸ್ಸಿನೋಳು ಆಗ್ಲೇ ವರ್ಲ್ಡ್ ಫೇಮಸ್ ಆಗಿದ್ದೀನಿ, ನೀವು 100 ವರ್ಷ ಆಗಿದೆ ಅಂತ ಅಂತೀರಾ? ನಿಮ್ ವಿಷಯನೇ ಗೊತ್ತಿಲ್ಲ, ನಾನ್ ನಿಮ್ಮನ್ ಫಸ್ಟ್ ಟೈಮ್ ನೋಡ್ತಾ ಇರೋದು. ಯಾಕೆ ನೀವು ಫೇಮಸ್ಸೇ ಆಗಿಲ್ಲ? ಫೇಮಸ್ ಅಂತ ಈ ಅಮ್ಮ ಗಲ್ಲಿಯಿಂದ ಪಕ್ಕದ ರೋಡ್ಗೆ ಹೋದ್ರೆ ಅಲ್ಲೇ ಯಾರು ಕೂರ್ತಿಡಿಯಲ್ಲ, ವರ್ಲ್ಡ್ ಫೇಮಸ್ ಅಂತ. ಅದೇ ಸಮಸ್ಯೆ, ಪೂರ್ವ ಜನ್ಮದ ಸಮಸ್ಯೆನೇ ಇದಕ್ಕೆಲ್ಲ ಕಾರಣ. ಹೌದಾ ಗುರುಗಳೇ? ನಿಜನ ನೀವ್ ಹೇಳ್ತಾ ಇರೋದು? ಮತ್ತಿನ್ನ ಸುಳ್ಳು ಹೇಳ್ತಾರೇನೆ ಅವರು? ಗುರುಗಳೇ, ಅದೇನ್ ದೋಷಿ ಸಮಸ್ಯೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಪರಿಹಾರವಾಗಿ ಕೊಟ್ಬಿಟ್ರೆ. ಏನ್ ಮಾಡ್ಬೇಕು ಗುರುಗಳೀಗ? ಎಲ್ಲದಕ್ಕೂ ಹುಟ್ಟಿದ ಗಳಿಗೆನೆ ಕಾರಣ. ಹುಟ್ಟೋದು 1 ನಿಮಿಷ ಆಚೆ ಈಚೆ ಆದ್ರೂನು ಆಕ್ಸಿಡೆಂಟ್ ಆಗೋಗುತ್ತೆ. ಇವಾಗ ಏನ್ ಮಾಡ್ಬೇಕೀಗ? ಏನ್ ಮಾಡ್ಬೇಕೀಗ? ಈ ಜನ್ಮದಲ್ಲಿ ಇವರಿಬ್ರು ಕೂಡ 1 ನಿಮಿಷ ತಡವಾಗಿ ಹುಟ್ಟಿದ್ದಾರೆ. ಹೋದ ಜನ್ಮದಲ್ಲಿ ಇವರು ಸತ್ತ ಸಮಯವನ್ನ 1 ನಿಮಿಷ ಮುಂಚಿತವಾಗಿ ಮಾಡಿದ್ರೆ ಈ ಜನ್ಮದಲ್ಲಿ ಎಲ್ಲಾ ಕರೆಕ್ಟ್ ಗಳಿಗೆ ಹುಟ್ಟಿ ಬಿಡ್ತಾರೆ. ಅದನ್ನ ಹೆಂಗ್ ಮಾಡೋದು ಅಂತ ಹೇಳಪ್ಪ. ನಿಮ್ಮನ್ನ ಹೋದ್ ಜನ್ಮಕ್ಕೆ ಕರ್ಕೊಂಡು ಹೋಗ್ತೀನಿ. ಹೋದ್ ಜನ್ಮಕ್ಕ? ಹೌದು, ಅಲ್ಲಿ 1 ನಿಮಿಷ ಬೇಗ ಸಾಯೋ ಹಾಗೆ ಮಾಡ್ಬಿಡ್ತೀನಿ. ಆಗ ಈ ಜನ್ಮದಲ್ಲಿ ಕರೆಕ್ಟ್ ಆಗಿ ಹುಟ್ಟು ಬಿಡ್ತೀರಾ. ವಾ ವಾ ವಾ, ಸೂಪರ್. ರೆಡಿನಪ್ಪ ಹೋದ್ ಜನ್ಮಕ್ಕೆ ಹೋಗಕ್ಕೆ? ಚೇರ್ತೋಬ. ಬನ್ನಿ ಗುರುಗಳೇ, ನೀವೇ ತಗೊಂಬನ್ನಿ, ಅವ್ರಿಗೆ ಸ್ವಲ್ಪ ವಯಸ್ಸು ಜಾಸ್ತಿ ಆಗಿದೆ, ಭಾರ ಎತ್ತಕ್ಕಾಗಲ್ಲ. ಬಾಯ್, ಸಿ ಯು. ಹೋದ್ ಜನ್ಮಕ್ಕೆ ಹೋಗಿ ಬರ್ತೀವಿ. ಟಿಕೆಟ್ ತಗೊಳ್ಳಿ. ಹೌದೌದು, ಒಬ್ಬೊಬ್ಬರಿಗೆ 1 ಲಕ್ಷ ರೂಪಾಯಿ ಟಿಕೆಟ್ ತಗೊಂಬಿಡಿ ಗುರುಗಳು. 1 ಲಕ್ಷ ರೂಪಾಯಿನಾ? ಹೌದೌದು. ಟಿಕೆಟ್ ತಗೋಬೇಕಾ? 10 ರೂಪಾಯಿಂದ ಲಗ್ಗೆರೆಗೆ ಹೋಗಕ್ಕೆ ಟಿಕೆಟ್ ತಗೋಬೇಕು. ಇನ್ ಪೂರ್ವ ಜನ್ಮಕ್ಕೆ ಫ್ರೀಯಾಗಿ ಕರ್ಕೊಂಡು ಹೋಗ್ಬಿಡ್ತಾರ? ತೊಗೊಳ್ಳಿ. ಟಿಕೆಟ್ ರಹಿತ ಪ್ರಯಾಣ ದಂಡಕ್ಕೆ ಆಹ್ವಾನ. ದಯವಿಟ್ಟು ಚಿಲ್ರೆಗೆ ಕೊಟ್ಟು ಸಹಕರಿಸಿ. ಚಿಲ್ರೆ ಪಾರ್ಟಿ, ಚಿಲ್ರೆಗೆ ಕೊಟ್ಟು ಅಲ್ಲ, ಚಿಲ್ರೆ ಕೊಟ್ಟು ಸಹಕರಿಸಿ. ಅದನ್ನೇ ಕೊಟ್ಟು ಸಹಕರಿಸಿ. ಆಗಲ್ಲ ಗುರುಗಳೇ, ಏನು 1 ಲಕ್ಷ ರೂಪಾಯಿನ? ತುಂಬಾ ಕಾಸ್ಟ್ಲಿ, ಆಗದೇ ಇಲ್ಲ. ಸರಿ ಬಿಡಿ, ಏನು ಮಾಡೋದಕ್ಕಾಗಲ್ಲ, ಭವಿಷ್ಯ ಬದಲಾಗೋದು ಅವ್ರ ಕೈಯಲ್ಲಿದೆ. ಬೇಡ ಅಂತ ಇದ್ರೆ ನೀವು ಹೊರಡಿ ಗುರುಗಳೇ. ಆಯ್ತು ಬಿಡಿ. 1 ಲಕ್ಷ ಎಲ್ಲ ಆಗಲ್ಲ ಕಣ. ಆಯ್ತು, ಭವಿಷ್ಯ ಬದಲಾಗಿ ನನ್ ಸುತ್ತ 10 ಜನ ಹುಡುಗಿರು ನಿಂತ್ಕೊತಾರಲ್ಲ, ಆಗಲ್ಲ ಅಕ್ಕ. ನಿನಗಿದೆಲ್ಲ ಗೊತ್ತಾಗಲ್ಲ ಕಣಕ್ಕ. ಏನೋ ಹೋದ್ ಜನ್ಮದಲ್ಲಿ ನೀನು 1 ನಿಮಿಷ ಬೇಗ ಸತ್ತೋಗ್ಬಿಟ್ಟಿದ್ರೆ ಲಂಡನ್ ರಾಣಿ ಅಂತ ಕೇಳಿಲ್ವಾ ಅಲ್ಲಿ? ನೋಡಿ, ಹೋದ್ ಜನ್ಮ ಹೋಗಿ ಬೇಗ ಸತ್ತೋಗ್ಬಿಡುವ. ಮೀನಾಮೇಶ ಎಣಿಸಿದ್ರ ಗುರುಗಳೇ, ಬೇಡ ಅನ್ಸುತ್ತೆ, ನೀವು ಹೋಗಿ ಬನ್ನಿ. ಬಾಯ್. ಇಲ್ಲ ಗುರುಗಳೇ. ಓಕೆ, ಸರಿ, ನಿಮ್ಮ ಅಕೌಂಟ್ ನಂಬರ್ ಹೇಳಿ. ಅದು ನನ್ನ ಅಕೌಂಟ್ ನಂಬರ್. ನನಗೆ ಗೊತ್ತು.
ನಿಮ್ಮ ಅಕೌಂಟ್ ನಂಬರ್ ಜ್ಞಾಪಕ ಇದೆ ನನಗೆ. ಓಕೆ ಓಕೆ ಡೆಪಾಸಿಟ್ ಆಗಿದೆ. ಓಕೆ ಅಮೌಂಟ್ ಬಂದಿರುತ್ತೆ. ಬಂತ ಚೆಕ್ ಮಾಡ್ಕೊಂಡ್ರ? ಪರವಾಗಿಲ್ವಾ? Okay, ಹೊರಡೋಣ? ಪರವಾಗಿಲ್ಲ, ವರಲಕ್ಷ್ಮಿ ಅವರು ಫುಲ್ ಅಪ್ಡೇಟ್ ಆಗ್ಬಿಟ್ಟಿದ್ದಾರೆ. ಹಲೋ, ಈ ಒನ್ ಅಂಡ್ ಓನ್ಲಿ ಈಗ ಡಿಜಿಟಲ್. ಈ ಅಮ್ಮನ್ ಬಾಯಲ್ಲಿ ಇರೋದು ಕಚ್ಚಿರೋ ಅಲ್ಲು, ಈ ಅಮ್ಮ ಡಿಜಿಟಲ್. ಕರ್ಕೊಂಡೋಗಿ ಕೂತ್ಕೊಳ್ಳಿ. ಹ್ಯಾಪಿ ಜರ್ನಿ. ಓಕೆ, ಕಣ್ಮುಚ್ಚಿ. ನಂದಲ್ಲೇ ನಿಂದು ಕಣ್ಮುಚ್ಚಪ್ಪ. ಹೇಳ್ತಾನೆ ನಿಮ್ದು ಅಂತ. ಸಬ್ಬಿ ಮಲ್ಡು ಗಳ್ಳಿ ಅದೇನೆ ಕದಂಬಲ ಮಾಲ ಚೆಸ ಕಾಸಿ ಸಾಕಾಬು ಜಮೀರ್ ಬರ್ಕಮಲೈ ಅಣ್ಣಮಲೈ ಜೂನ್ ಜುಲೈ. ಕಣ್ಮುಚ್ಚಿ. ನೀನೇನ್ ಬೇರೆ ಜನ್ಮಕ್ ಕಲಿಸ್ತಾ ಇದೆಯೋ, ಮುಖ ಮುಚ್ಚ ಮಾಡ್ತಾ ಇದೆಯೋ, ಏನ್ ಮಾಡ್ತಾ? ಇಲ್ಲ, ಕಣ್ಮುಚ್ಚಿ. ಹಾಗೆ ಹಿಂದಕ್ಕೆ ಹೋಗಿ. ಹೆಂಗ್ ಹೋಗೋದು? ಕಾಲು. ಏಯ್ ಮುದ್ದೇಶ, ಏನೋ ಮಾಡ್ದೆ ಈಗ ನೀನು? ಹಾಗೆ ಹಿಂದಕ್ಕೆ ಹೋಗಿ ಅಂದ್ರಲ್ಲಪ್ಪ. ನೀನ್ ಮಕ ಕೂತಲ್ಲಿ ಬಾಯ್ಲಿ. ಅವ್ನು ಹೇಳಿದ್ದು ಪೂರ್ವ ಜನ್ಮಕ್ಕೆ ಹೋಗಿ ಅಂತ ಚೇರ್ಕೊಂಡ್ ಬಂದ ಇಲ್ಲಿ. ಹೇಳ್ತಾರೆ ಎಂಟ್ತಾರೆ ಇವ್ನಿಗೆ. ಹಾಗೆ ಹಿಂದಕ್ಕೆ ಹೋಗಿ ಕಣ್ಮುಚ್ಚಿ. ಅಯ್ಯ, ಎಂತದು ಆಗ್ತಾ ಇಲ್ಲ. ಯಾಮ್ ನಿದ್ದೆ ಹೋಗಿ. ಎಲ್ಲಿ ಹೋಗೋದು? ಹಿಂದಕ್ಕೆ ಹೋಗಿ. ಏನು ನಿದ್ದೆ ಬತ್ತಲ್ಲ ಮಿಕ್ಕಂತೀರಪ್ಪ ನೀನು. ಗುರುಗಳೇ, ಏನ್ ಮೂರ್ಛೆ ಹೋಯ್ತಲ್ಲ ಅವರು. ಒಂದ್ ಒಳ್ಳೆ ಟೆಕ್ನಿಕ್ ಇದೆ ಇರೇ. ಇವಾಗ ಹೆಂಗೆ ನಿದ್ದೆಗೆ ಹೋಗಲ್ಲ ನೋಡ್ತೀನಿ. ರೆಡಿನಾ? ಏನಿದು? ಗುರುಗಳೇ, ಏನಪ್ಪ ಮಾಡಿದೆ? ಮೂರ್ಛೆ ಹೋಗ್ಬಿಟ್ರಲ್ಲಪ್ಪ. ಪವರ್ ಇಲ್ಲಿದೆ. ಅಯ್ಯಪ್ಪ, ನೀನ್ ಪವರ್ ಮುಚ್ಚಪ್ಪ ನೀನು. ಮುದ್ದೇಶ ವರು ಮುದ್ದೇಶ. ಏ ಮುತ್ತು, ಮುತ್ತು ಬೇಗ ಬಾರೋ. ಬಂದೆ. ತುಜಾ ಹೆಂಗೆ ಹೆಂಗೆ ನನ್ನ ತಟಪ್ಪು ರಾಜನ್ ತರ ಕಾಣಿಸ್ತಾ ಇದ್ದೀನಲ್ಲ? ಟೈಮ್ ಇಲ್ಲ ಕಣ, ಎದ್ದು ಬಿಡ್ತಾರ ಕಣ. ಮಾತ್ರ ಹಾಕೊಳ್ಳೋ ನೀನ್. ತುಜಾ, ತಪ್ಪು, ತುಪ್ಪು ಅಂತೆಲ್ಲ ಹೇಳ್ಬಾರ. ಹಾಕೋ, 2 ಲಕ್ಷ ರೂಪಾಯಿ ಅಕೌಂಟ್ಗೆ ಹಾಕಿದ್ದಾರೆ. ಒಂದ್ ನಿಮಿಷ. ಹಾ, ಓಕೆನಾ? ತುಜಾ ಹೇಳು. ಅಪ್ಪ ಹಿಂಗೆ ಇನ್ಸ್ಟೆಂಟ್ ನೋಡೋ, 2 ಲಕ್ಷ ರೂಪಾಯಿ ಅಕೌಂಟ್ಗೆ ಹಾಕಾಗಿದೆ. ಇನ್ 2 ಲಕ್ಷ ರೂಪಾಯಿ ವಸೂಲಿ ಆದ್ರೆ ಮುಗೀತು. ಡೋಂಟ್ ವರಿ ಮಾಡ್ಕೋಬೇಡ. ಸೃಜಾ, 3.5 ಲಕ್ಷ ತಾನೇ ಬರ್ಬೇಕಾಗಿರೋದು. ಈಗ 4 ಲಕ್ಷ ಯಾಕೆ ಕಲೆಕ್ಟ್ ಮಾಡ್ತಾ ಇದ್ಯಾ? ಅಪ್ಪ, ಇಷ್ಟೆಲ್ಲ ಪ್ಲಾನ್ ಮಾಡಿರೋದಕ್ಕೆ ಸುಮ್ಮನೆ ಬಿಟ್ಬಿಡ್ತಾರ? ನಂಗೆ ಅಟ್ಲೀಸ್ಟ್ ಒಂದು 50,000 ಬೇಡವಾ? ಯಾರು ಎಷ್ಟಾದ್ರೂ ಮಾಡ್ಕೊಳ್ರಪ್ಪ. ನನ್ಗೆ ಈ ಗೆಟಪ್ ಬಾಡ್ಗೆ, ಆಮೇಲೆ ಜೊತೆಗೆ ಬಿರಿಯಾನಿ ಕಾಸು ಕೊಟ್ಬಿಟ್ರೆ ಸಾಕು. ಈ ಕೆಲಸ ಸಲೀಸ ಮುಗಿಸ್ಬಿಡ್ತೀನಿ. ಅದೆಲ್ಲ ಆಮೇಲೆ ಮಾಡೋಣ. ಸ್ವಲ್ಪ ಸುಮ್ಮನೆಪ್ಪ. ಇವಾಗ ರೆಡಿನಾ? ಇವಾಗ ನಾವೆಲ್ಲ ಒಂದ್ ಸ್ವಲ್ಪ ಪ್ರಿಪೇರ್ ಆಗ್ಬೇಕು. ಇವ್ರನ್ನ ಪೂರ್ವ ಜನ್ಮಕ್ಕೆ ಹೋಗಿದ್ದಾರೆ ಅಂತ ಒಂದ್ ಸ್ವಲ್ಪ ಬಿಲೀವ್ ಮಾಡೋ ತರ ಮಾಡ್ಬೇಕು. ಓಕೆ? ಓಕೆನಾ? ರೆಡಿನಾ? ಬನ್ನಿ ಬನ್ನಿ, ಎಲ್ಲ ಬನ್ನಿ. ಬರ್ರಪ್ಪ, ನೀವು ಬರ್ರು. ಬನ್ನಿ 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 ಬನ್ನಿ. ಅಪ್ಪ ಬರ್ಕಮಲ್ಲಿ, ಇವ್ರನ್ನೇನೋ ಮಲಗಿಸ್ಬಿಟ್ಟೆ. ಇವಾಗ ಎಪ್ಸೋದ್ ಹೆಂಗೆ ಎಬ್ಬಿಸ್ತ್ಯಾ? ಅದಕ್ಕೂ ಒಂದು ಟೆಕ್ನಿಕ್ ಇಟ್ಟಿದ್ದೀನಿ ಸರ್. ಸಬ್ಬಿ ಮಲ್ಡುಗಳ್ಳಿ ಅದೇನ ಕದಂಬಲು ಮಾಲಾಚೆ ಸಾಕಾಸೆ ಸಾಕಾಬೋ ಜಮೇರ್ ಬರ್ಕಮಲೈ ಅಣ್ಣಮಲೈ ಜೂನ್ ಜುಲೈ. ಯಾಕೋ ಮೈಕೈ ಎಲ್ಲ ಸಿಕ್ಕಾಬಿಡೆ ನೋಯ್ತದೆ ಕಣಪ್ಪ. ಅಕ್ಕ ನೀನೇನ್ ಇಲ್ಲಿ? ಮುದ್ದೇಶ, ಏನು? ಯಾಕ ಇದೇನೆ ನೀನ್ ಹಿಂಗೆ ಇಲ್ಲಿ ಒಳ್ಳೆ ಹಿಂಗ್ ಕೂತ್ಕೊಂಡಿದೀಯ? ಕಿರೀಟ ಎಲ್ಲ ಬಂದ್ಬಿಟ್ಟದ. ಹೌದು ಕಣೋ. ಹೌದು, ಮಲ್ಕೊಂಡಿದ್ವಲ್ಲ. ಎಲ್ಲೋ ಆ ಪೂರ್ವ ಜನ್ಮದ ಗುರುಗಳು. ಯಾರು ಎಲ್ಲೂ ಕಾಣಿಸ್ತಾನಿಲ್ಲ. ಎಲ್ಗೋದ್ರಪ್ಪ ಇವ್ರು? ಗುರುಗಳೇ, ಏನದು? ಓಹೋ,
ರಾಜ್ಕುಮಾರಿ ವರಲಕ್ಷ್ಮಿ ದೇವಿ ಅವರಿಗೆ ನಮಸ್ಕಾರ ನಮಸ್ಕಾರ ನಮಸ್ಕಾರ. ರಾಜ್ಕುಮಾರಿನ ನೀವು ಕಮಲ್ ಅಲ್ವಾ, ಅಲ್ಲಿ ಕೂತಿದ್ದವ್ರಲ್ವಾ? ರಾಜ್ಕುಮಾರಿ ಅವರೇ ನಮಸ್ಕಾರ. ಜಡೆ ಕಮಲ ನಿನಗೇನೆ ಆಗೈತೆ? ನಾನ್ ರಾಜ್ಕುಮಾರಿನ. ಹೌದು ಹೌದು. ಏನ್ ಮಾತಾಡ್ತಾ ಇದೀಯ ನೀನು? ನಮಸ್ಕಾರಗಳು. ಆ ಸ್ಥಾನದಲ್ಲಿ ಅಟಕಾಯಿಸಿಕೊಂಡು ಪವಡಿಸುತ್ತಿರುವ ಯುವರಾಜ ಮುದ್ದೇಶ ಮಣಿಗಳಿಗೆ ನಮಸ್ಕಾರಗಳು. ಯುವರಾಜ ಮುದ್ದೇಶ ಮಣಿನ? ನಮ್ಮ ಉದ್ದೇಶ ಯುವರಾಜನ. ಹೌದು. ಅಯ್ಯಪ್ಪ ಏನ್ ಹೇಳ್ತಾಳೆ ಅಮ್ಮ? ಏನದು? ಇಲ್ಲಿ ನೋಡಿ ಎಲ್ಲರೂ. ಏನೋ ಇದು, ಏನು ಗೊತ್ತಾಗ್ತಾನೆ ಇಲ್ವಲ್ಲೋ. ಇಲ್ಲಿ ಏನ್ ನೋಡಿತಾ ಐತೆ ಒಂದು ಗೊತ್ತಾಯ್ತಾ ಇಲ್ಲ ಕಣಕ. ಇದಿಲ್ಲ ಸಾ ಮುದ್ದೇಶ ರಾಜ್ಕುಮಾರ್ ಅವರೇ, ಹೇಗಿದ್ದೀರಿ? ರಾಜ್ಕುಮಾರ್ ನಾನು? ರಾಜ್ಕುಮಾರ್ ಮುದ್ದೇಶನವರೇ. ನಾನು ರಾಜ್ಕುಮಾರ? ಮತ್ತೆ ನೀವು ಮುಂಡೆ ಮುಂಡೆ ಹಂಗೆ ಕೂತಿದ್ದೀರಿ, ಅದ್ಯಾಕ್ ಸಾ? ನೀವ್ ಹಾಕಳಕ್ಕಿಲ್ವೇ? ಕ್ಷಮಿಸಿ ರಾಜ್ಕುಮಾರ್ ಅವರೇ. ಅಯ್ಯೋ, ಏನೋ ಇದು. ಆಹಾ ಆಹಾ, ಎಂತ ಸುಂದರವಾದಂತ ನಗರ. ಆಹಾ ಆಹಾ, ಅದ್ಭುತ ಅದ್ಭುತ. ಓ ನಮಸ್ಕಾರ ನಮಸ್ಕಾರ. ನಾನು ಪಕ್ಕದ ರಾಜ್ಯದ ಪ್ರವಾಸಿಗ, ಉತ್ತರ ಭಾರತದ ಗೊರಗುಂಟೆಪಾಳ್ಯ ಸಂಸ್ಥಾನದಿಂದ ಬಂದಿದ್ದೇನೆ. ನಮಸ್ಕಾರ ನಮಸ್ಕಾರ. ಈ ಊರಿನಲ್ಲಿ ತಂಗಲು ವ್ಯವಸ್ಥೆ ಇದೆಯೇ? ಬಾಬಾ, ನೆನ್ನೆ ಉಳ್ದಿದ್ ತಂಗಳ ನೀನೇ ನನಗೆ ಹಾಕ್ಬಿಟ್ಟು ತಿನ್ಕೊಂಡ್ ಬಿದ್ದಿದ್ದೀನಿ ನಾನು. ಇವತ್ತು ಇನ್ನೇನ್ ತಂಗಳ ಗೊತ್ತಾಗ ನಿನ್ಗೆ ಏನ್ ಮಾತಾಡ್ತಾ ಇದೀ ಬಾಬಾ ನಿಮ್ಮ? ಬರೋ ಇಲ್ಲಿ. ಅಲ್ಲ ಕಣೋ, ಅದ್ ಪಕ್ಕದ ರಾಜ್ಯ ಅಂತೆಲ್ಲ ಏನೇನೋ ಮಾತಾಡ್ತಿದ್ದಿಲ್ಲ ಸೃಜಾ. ಏನೋ ಆಗಿದೆ? ಏನೋ ಸೃಜಾ ಇದು? ಸೃಜಾ? ಯಾರದು ಸೃಜಾ? ನಾನು ಕಿಂಕಿಣಿ ಶರ್ಮಾ. ನಾನು ಉತ್ತರ ಭಾರತದ ಗೊರಗುಂಟೆಪಾಳ್ಯ ಸಂಸ್ಥಾನದ ರಾಜನ ಪುತ್ರ. ಓ, ಉದ್ದೇಶ ಗೊತ್ತಾಯ್ತು ಕಣೋ. ಏನು? ನಾವಿಬ್ರು ಪೂರ್ವ ಜನ್ಮಕ್ ಬಂದಿದೀವಿ, ಹಿಂದಿನ ಜನ್ಮಕ್ಕೆ. ಓ ಕನಕ, ಓ ಹಂಗಾರ ನಾವು ಹೋದ ಜನ್ಮದಲ್ಲಿ ರಾಜರಾಗಿದ್ವು. ರಾಜ್ಕುಮಾರ ಮುದ್ದೇಶನವರಿಗೆ. ಆದ್ರೆ ಯಾಕ ಈ ಒಯ್ಯ ಕಿಂಕಣಿ ಶರ್ಮಾ ನಮ್ ಬಾವುನ್ ತರನೇ ಅವನಲ್ಲ ಹೆಂಗೆ? ನೋಡಿ ಮಹಾರಾಜರೇ, ನೀವು ನನ್ನ ಭಾವ ಗೀವ ಅಂತ ಎಲ್ಲ ಕರೆದ್ರೆ ಭಾವನೆಗಳೇ ಮೂಡದಂತೆ ಒಡೆಯಬಾರದ ಜಾಗಕ್ಕೆ ಒಡೆದು ಬಿಡುತ್ತೇನೆ. ಹಲೋ, ಎಕ್ಸ್ಕ್ಯೂಸ್ ಮೀ. ನಾನು ರಾಜಕುಮಾರಿ ವರಲಕ್ಷ್ಮಿ. ಇವನು ನನ್ನ ತಮ್ಮ ರಾಜಕುಮಾರ ಮುದ್ದೇಶ. ನಮಸ್ಕಾರ ನಮಸ್ಕಾರ. ಮಾತನಾಡುವಾಗ ಎಚ್ಚರವಿರಲಿ. ಓಹೋ, ಯುವರಾಜ ಯುವರಾಣಿ ಇಲ್ಲೇ ಇದಾರೆ. ಬನ್ನಿ 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 ಬನ್ನಿ. ಕೇಳ್ತಾ ಇದ್ರಲ್ಲ ಯುವರಾಜ ಯುವರಾಣಿ ಇಲ್ಲೇ ಇದ್ದಾರೆ. ರಾಜ್ಕುಮಾರಿ, ಯುವರಾಜ್ರೆ, ನಿಮ್ಮನ್ನ ಅರಮನೆಯಲ್ಲಿ ನೋಡಿ ಸಂತೋಷ ಪಡ್ತಾ ಇದ್ವಿ. ಈಗ ಬೀದಿಗೆ ಬಂದ್ಬಿಟ್ಟಿದ್ದೀರಾ, ರಾಜ ಬೀದಿಗೆ ಬಂದಿದ್ದೀರಾ. ದಯವಿಟ್ಟು ನಿಮ್ಮ ಆಟೋಗ್ರಾಫ್ ಪ್ಲೀಸ್. ಶೂ ಬೇಡ, ಆಟೋಗ್ರಾಫ್ ಬೇಕು. ಅದೇ ಹಸ್ತಾಕ್ಷರ. ಒಂದ್ ನಿಮಿಷ. ಕಮಾನ್. ಏನು ಇದು ಮುದ್ದೇಶ? ಇದೇನಪ್ಪ ಇದು ಪುಕ್ಕ ಕೊಟ್ಟಿಯ? ಇದ್ರಲ್ಲೇ ಬರೆಯುತ್ತ ಅದ್ರನ್ನೇ ಬರುತ್ತೆ. ಹಲೋ, ಎಕ್ಸ್ಕ್ಯೂಸ್ ಮೀ. ಯಾವ ಕಾಲದಲ್ಲಿ ಇದ್ದೀರಾ ನೀವು? ಹಸ್ತಾಕ್ಷರ ಕೇಳ್ತಿದ್ದೀರಾ? ಸೆಲ್ಫಿ ಕೇಳ್ಬೇಕು. ಏನು ಇದು ಹಳೆ ಕನಕ ಮರ್ತೋಗ್ಬಿಟ್ಟ ನೀನು. ಮೊಬೈಲ್ ಎಲ್ಲಿ ಇರ್ತದ ಇಲ್ಲಿ? ನೀನ್ ಒಳ್ಳೆ ಸೆಲ್ಫಿ ಬೇರೆ ಕೇಳ್ತೀಯ. ಓಕೆ ಓಕೆ. ಹಾ ಹೇಳಿ ಮಹಾರಾಣಿ. ಭೋಜನಕ್ಕೆ ಬರುತ್ತೇನೆ. ಪಿಜ್ಜಾ ಆರ್ಡರ್ ಮಾಡುತ್ತಿದ್ದೀರಿ? ಮಾಡಿ. ಓಕೆ, ಆಗಬಹುದು. ಕಿಂಕಿಣಿ ಶರ್ಮಾ, ಏನೇ ಇದು? ಈಗಿನ ಕಾಲದಲ್ಲಿ ಅಂತ ಹೇಳ್ತೀರ ನೀನು? ಈ ಜನ್ಮದಲ್ಲಿ ಮೊಬೈಲ್ ಎಲ್ಲಿಂದ ಬಂತು ನಿನಗೆ? ಮೊಬೈಲೇ? ಹಾಗಂದರೆ ಏನು? ಅದೇ ಮಾತಾಡ್ತಿಲ್ಲ. ಅದೇ. ಅಯ್ಯೋ, ಇದನ್ನ ಮೊಬೈಲ್ ಅಂತ ಕರೆಯೋದಿಲ್ಲ, ಇದು ಜಂಗಮವಾಣಿ. ಅಕ್ಕ, ಅದು ಮೊಬೈಲ್ ಅಲ್ಲ ಕನಕ, ಜಂಗಲ್ ಮಾಡಿ ಅಂತ ಅದು. ಜಂಗಮವಾಣಿ. ಮೊಬೈಲ್ಗೆ ಕನ್ನಡದಲ್ಲಿ ಜಂಗಮವಾಣಿ ಅಂತ ಹೇಳ್ತಾರೆ. ಹಂಗ? ಮೊಬೈಲ್ಗೆ ಕನ್ನಡದಲ್ಲಿ ಜಂಗಮವಾಣಿ ಅಂತ ಅಂದಾರಲ್ಲ. ನಾನು ಜಂಗಮವಾಣಿ ಅಂತೇನೆ. ಇಲ್ಲ, ನಾನು ಹೇಳಿದ್ದು ಇವಳೇ ವೀಣಾಪಾಣಿ ಅಂತ. ಅದು ಇವಳೇ ವೀಣಾಪಾಣಿ ಅಂತ ಕನಕ. ಅಯ್ಯೋ, ವೀಣಾಪಾಣಿ ಕಲರ್ ಸೂಪರ್ ಅಲ್ಲಿ ಬರ್ತಾ ಇರೋ ಸೀರಿಯಲ್. ಅದು ಸೀರಿಯಲ್ ಅಂತ ಕಣಯ್ಯ. ಸೀರಿಯಲ್ಲು? ಹಾಗೆಂದರೇನು? ಯಾಕ ಅವ್ರಿಗೆ ಸೀರಿಯಲ್ ಅಂದ್ರೆ ಏನು ಅಂತ ಗೊತ್ತಿಲ್ಲ ಕನಕ. ಪಾಪ ಕರೆಕ್ಟ್ ಈ ಜನ್ಮ ಇದೆ ನಿಜ ಅದು. ಒಂದೇ ಒಂದ್ಸತಿ
ನಿಮ್ ಕಿವಿಲಿರೋ ಗುಗ್ಗೆನೆ ಇಂಕ್ ಅನ್ಕೊಂಬಿಡಿ ಹಾಕ್ಬಿಡಿ ಹಸ್ತಾಕ್ಷರ ಇದೆಲ್ಲ ಅದೇ ಕಿವಿಲ್ಗೆ ಹಾಕೋತಾ ಇದ್ರಲ್ಲ ಅದೇ ಇಂಕು ಹಾಕಿ ಕೆಳಗೆ ಹಾಕಿ ನಮ್ಗೆ ಏನ್ ಬೇಕೋ ಬರ್ಕೋತೀವಿ ಅಂದ್ರೆ ಹಸ್ತಾಕ್ಷರ ನೋಡ್ಯಾಕ ಇವ್ರ ಈ ಜನ್ಮದಲ್ಲಿ ನಾವು ಹೆಂಗ್ ಬದುಕಿದೀವಿ ನೋಡೆ ಅಕ್ಕ. ರಾಜರು ನಾವು ಅದೇ ಮುಂದಿನ ಜನ್ಮದಲ್ಲಿ ನಾವು ನಾಯಿ ತರ ಆಗೋಗ್ಬಿಟ್ಟು ಅಕ್ಕ. ಮಕ್ಕಳೇ ಗುರುಗಳ ವಾಯ್ಸ್ ಅಲ್ವಾ? ಯಾವ ಗುರುಗಳು? ಅದು ಬಾವ ಬಾವ ಅಲ್ಲಪ್ಪ, ನೀನು ಮುಂದಿನ ಜನ್ಮದಲ್ಲಿ ನಮ್ಮ ಬಾವ ಆಗಿದೆ. ಎಲ್ಲ ಗೊತ್ತದ ನಿಂಗೆ, ನೀವು ಸುಮ್ಕಿರು. ಗುರುಗಳೇ ಕೇಳಿಸ್ತಾ ಐತೆ, ಹೇಳಿ ಎಲ್ಲಿದ್ದೀರಾ? ಇದು ನನ್ನ ಅಶರೀರವಾಣಿ. ಅಶರೀ ಅಯ್ಯೋ ಗುರುಗಳೇ, ಇನ್ ಎದುರುಗಡೆ ಇದ್ದಾಗ್ಲೇ ನಿನ್ ಶರೀರ ನಮ್ಗೆ ಕಾಣಕ್ಕೆಲ್ಲ ಇಟ್ಟುತ್ತಾ ಇದೆಯೇ, ಇನ್ನು ಶರೀರವಾಣಿ ಅಂತಲ್ಲ ಎಲ್ಲ ನಿಂತ ಮಾತಾಡೋದು ಹೆಂಗಪ್ಪ ಕಾಣಿ? ಟೆಲಿಪತಿನಲ್ಲಿ ಮಾತಾಡ್ತಾ ಇದ್ದೀನಿ ಕಂದ. ಈಗ ನೀವು ನಿಮ್ಮ ಸಾವನ್ನು ಎದುರುಗಡೆ ನೋಡ್ತೀರಾ. ಸರಿಯಾದ ಸಮಯದಲ್ಲಿ ಸತ್ರೆ ಮತ್ತೆ ಹೊಸ ಜನ್ಮದಲ್ಲಿ ಹುಟ್ತೀರಾ. ಈಗ ಬಂತು ನಿಮ್ಮ ಮುದ್ದೇಶಮಣಿ ಯುವರಾಜ, ನಿನ್ನನ್ನು ಯಲಹಂಕದಿಂದ ಎಲ್ಚೇನಹಳ್ಳಿವರೆಗೂ ಹುಡುಕಿ ಬಂದಿದ್ದೇನೆ. ತುಕಾಲಿ ನನ್ನ ಮಗನೇ, ನೀನ್ ಇಲ್ಲಿದ್ಯಾ? ಅಯ್ಯೋ ಪಕ್ಕದ ರಾಜ್ಯದ ರಾಜ ದಾಳಿ ಮಾಡಿದ್ದಾನೆ. ಕಾಪಾಡಿ ಕಾಪಾಡಿ ಯುವರಾಜ, ಕಾಪಾಡಿ ಕಾಪಾಡಿ ಕಾಪಾಡಿ. ಹಲೋ, ಯಾರಪ್ಪ ನೀನು? ನಾನು ಆಯ್ತು ಹೋಗ್ಕೊಳ್ಳಿ ರಾಜ್ಯದ ಮಹಾರಾಜ. ಆಯ್ತು ಹೋಗ್ಕೊಳ್ಳಿ. ಆಯ್ತು ಹೋಗ್ಕೊಳ್ಳಿ ರಾಜ್ಯದ ಮಹಾರಾಜ. ಚೆನ್ನಾಗಿದೆ ಹೆಸರು. ಏ ಮುದ್ದೇಶ, ನನ್ನ ತಂಗಿಯನ್ನ ನಂಬಿಸಿ ಅವಳೊಂದಿಗೆ ಚಕ್ಕೆಂದಾಡಿ ಅವಳಿಗೆ 3 months ಮಾಡಿದ್ದಾನೆ. ಯುವರಾಜ್ರೆ, ಕತ್ತಿ ತಗೊಂಡು ತಿವಿಯಕ್ ಬಂದವನೆ, ನೀವು ಕುಣಿತಾ ಇದ್ರಲ್ಲ ಯಾಕೆ? ಅಪ್ಪ, ಈ ಜನ್ಮದಲ್ಲಾದ್ರೂ ನನಗೆ ಫಸ್ಟ್ ನೈಟ್ ಆಗೈತಲ್ಲ ಅಂತ ಸಂತೋಷ ಆಯ್ತಪ್ಪ. ಅಷ್ಟು ಸಾಕು ನನಗೆ. ಬರಲ್ಲ, ನೀನ್ ನನ್ನ ಸಾಯಿಸಿದ್ರು ಪರವಾಗಿಲ್ಲ, ಬರಲ್ಲ ಬರ. ಯುವರಾಜರೇ, ಆ ಕತ್ತಿಯ ಶಾರ್ಪ್ನೆಸ್ ಅನ್ನು ನೋಡಿ ಈ ಮಾತನ್ನ ಮತ್ತಿನ್ನೊಂದ್ಸಲ ಹೇಳಿ ನೋಡೋಣ. ಏನ್ ಮಾಡೋದು ಓದ್ತಿ ನೋಡೆ, ನೀನ್ ನನ್ನ ಕೊಚ್ಚು ಕೊಲ್ಲುವೆ. ನೋಡಿ ಬಿಟ್ಬಿಡ, ನಿನ್ ತಮ್ಮಯ್ಯ ಅಂತ ನಿನ್ ಬಿಟ್ಬಿಡ. ನನ್ ತಪ್ಪಾಯ್ತು, ಇನ್ ಯಾರಿಗೂ 3 ತಿಂಗಳು ಮಾಡಕ್ಕಿಲ್ಲ ಕಣ. ಗುರುಗಳೇ, ಕಾಪಾಡೋ ಕರೆಸ್ಕೊಂಡ್ಬಿಡ ನಮ್ಮ ವಾಪಸ್ಸು ಈ ಜನ್ಮಕ್ಕೆ. ಗುರುಗಳೇ, ದಯವಿಟ್ಟು ಬೇಡ, ಈ ಪುನರ್ಜನ್ಮ ಅದು ಇದು ಎಲ್ಲ ದಯವಿಟ್ಟು ಕರ್ಕೊಂಬಿಡಿ. ಎಲ್ಲಿದ್ದೀರಾ? ಗುರುಗಳೇ, ವಾಪಸ್ ಕರೆಸ್ಕೊಳ್ಳಿ ನಮ್ಮನ್ನ ಆ ಜನ್ಮಕ್ಕೆ. ಯಾರೇನಂದರೂ ನಿನ್ನನ್ನು ಬಿಡುವುದಿಲ್ಲ, ನಿನ್ನನ್ನು ಕೊಚ್ಚುತ್ತಾನೆ. ನಿಲ್ಲೇ ನಿಲ್ಲೇ ನಿಲ್ಲೇ. ನೋಡು, ಕಾಲೆತ್ಕೊಂಡೆ ನಿಂತವನೆ. ಬನ್ನಿ ಬರು ಬನ್ನಿ. ಗುರುಗಳೇ, ಇದೆಲ್ಲ ನಿಮ್ಮ ಪೂರ್ವ ಜನ್ಮದಲ್ಲಿ ನಡೀತಾ ಇದೆ. ಇದನ್ನ ನನ್ನ ಶಕ್ತಿಯಿಂದ ತಡೆದಿದ್ದೀನಿ. ಅಯ್ಯೋ, ನಿಮ್ ತಮ್ಮಯ್ಯ ಅಂತೀಯಪ್ಪ, ಅವನ ಕೊಚ್ಚಾಕಕ್ ಬಂದ್ಬಿಟ್ಟವನೆ. ನನ್ನ ವಾಪಸ್ ಕರ್ಕೊಂಡು ಹೋಗ್ಬಿಡಿ ನಿಮ್ ತಮ್ಮಯ್ಯ. ಹಂಗಿದ್ರೆ ರಿಟರ್ನ್ ಟಿಕೆಟ್ಗೆ 1 ಲಕ್ಷ ಕೊಡಿ. 1 ಲಕ್ಷನ ಅವಾಗ್ಲೇ ಕೊಟ್ಟಲ್ಲ ಗುರುಗಳೇ? ನೀವು ಹೋಗಕ್ ಕೊಟ್ಟಿದ್ದು, ವಾಪಸ್ ಬರುವಾಗ ಟಿಕೆಟ್ ತಗೊಂಡಿದ್ರಾ? ಕೊಟ್ಬಿಡಕ್ಕ, ಪ್ರಾಣ ಉಳಿದ್ರೆ ಸಾಕು, ಕತ್ತಿ ಎತ್ಬಿಟ್ಟಾನೆ, ಕೊಟ್ಬಿಡಕ್ಕ. ನಿಮಿಷ ಇರು. ಅಕ್ಕ, ಅವಾಗ್ಲೇ ಅಕೌಂಟ್ ನಂಬರ್ ಹಾಕಿದ್ರಲ್ಲ, ಅದಕ್ಕೆ ಹಾಕ್ಬಿಡು. ಗೊತ್ತಾಯ್ತು. ಇವಾಗ ನಿಮ್ನ ಮುಂದಿನ ಜನ್ಮಕ್ಕೆ ಕಳಿಸ್ಬೇಕಲ್ವಾ? ಹೌದು. ಇಬ್ರು ಕುತ್ಕೊಳ್ಳಿ, ಇಲ್ಲ ಕೆಳಗ್ ಕುತ್ಕೊಳ್ಳಿ, ಕಣ್ಮುಚ್ಚಿ ಬೇಗ. ರೆಡಿನಾ? ರೆಡಿ. ತಪ್ಪಿ ಮಲ್ಡು ಗಳ್ಳಿ ಅದೇನ ಕದಂಬಲ ಮಾಲ ಚೆಸಾಕ ಸೀಸಾಕ ಜಮೀರ್ ಬರ್ಕಬಲ ಎಣ್ಣಮಲೈ ಜೂನ್ ಜುಲೈ ಯಾ ಮುದ್ದೇಶ
ಮುದ್ದೇಶು ವರಲಕ್ಷ್ಮಿ ಸರ್ ಔಟ್ ಔಟ್ ಇಬ್ರು ಔಟ್ ಬೇಗ ತೆಗೀರಿ ಬೇಗ ತೆಗೀರಿ ಬೇಗ ತೆಗೀರಿ ಅಯ್ಯಪ್ಪ ಓಕೆ ಅಲ್ವಾ ಸರ್ ಎಬುಸ್ಲಾ ಎಬುಸ್ಲಾ ಸಾಕಷ್ಟು ಸಾಕಬು ಸಭೆ ಮಾಡಿಕೊಳ್ಳಿ ಅದೇನ ಕದಂಬಲ ಮಾಲಾಚೆ ಜಮೀರ್ ಬರ್ಕಮಲೈ ಅಂಡಮಲೈ ಜೂನ್ ಜುಲೈ ಈಗ ಪುಟ 109 ಇದೆಯಲ್ಲ 109. ಸೊ ಇದರಲ್ಲಿ ಇದು ಮರ್ಡರ್ ಮಿಸ್ಟ್ರಿ ಇದೆ, ಇನ್ವೆಸ್ಟಿಗೇಷನ್ ಇದೆ, ಆಮೇಲೆ ಇಲ್ಲಿ ಒಂದು ಫ್ಲಾಶ್ ಬ್ಯಾಕ್ ಸ್ಟೋರಿ ಎಲ್ಲ ಇದೆ. ಸೊ ಈ ಸ್ಟೋರಿ ಯಾವ ತರ ಇದನ್ನ ನೀವೇ ಬರ್ದಿದ್ದ ಅಥವಾ ಹೆಂಗೆ? ಏನಾಯ್ತು? ವಾಪಸ್ ಬಂದ್ಬಿಟ್ಟ ಇಲ್ಲೇ ಇದೀವಿ. ಮುತ್ತೇಶ ವರಲಕ್ಷ್ಮಿ ಎಲ್ಲ ಬಿಡಿದ್ರಿ ಇಷ್ಟೊತ್ತು? ಹೋದ್ ಜನ್ಮಕ್ಕೆ ಹೋಗಿ ಬಂದ್ರ? ಎಲ್ಲ ಚೆನ್ನಾಗಾಯ್ತಾ? ಸೃಜಾ ಏನ್ ಗೊತ್ತೇನೋ, ನಾವ್ ಪೂರ್ವ ಜನ್ಮಕ್ ಹೋಗ್ ಬಂದಿದ್ವಿ ಕಣೋ. ಇವನ್ ಅಲ್ಲೂ ಎಡವಟ್ ಮಾಡ್ಕೊಂಡಿದ್ದಾನೆ. ಅದ್ ಯಾವ್ದೋ ಹುಡ್ಗಿ ಜೊತೆ ಏನೋ ಎಡವಟ್ ಮಾಡ್ಕೊಂಡು ದೊಡ್ಡ ಕತೆ ಮಾಡ್ಕೊಂಡಿದ್ದಾನೆ. ಅಲ್ಲಿ 3 ತಿಂಗಳು ಮಾಡ್ಬಿಟ್ಟಿದ್ದೆ. 3 ತಿಂಗಳು ಒಟ್ನಲ್ಲಿ ನನ್ಗೆ ಓದ್ ಜನ್ಮದಲ್ಲಾದ್ರೂ ಫಸ್ಟ್ ನೈಟ್ ಆಗಿತ್ತಲ್ಲ, ಹೆಂಗಿತ್ತು ಗೊತ್ತಾ? ನಿಮಗೆ ಪ್ರಯೋಜನ ಆಯ್ತೋ ಇಲ್ವೋ? ನನಗಂತೂ ನನ್ನ ಸೇಡ್ ತೀರ್ತು. ಮುದ್ದೆ ನನ್ನ ಕಾಲಿಡ್ಕೊಂಡು ಬೇಡ್ಕೊಂಡ, ಜೊತೆಗೆ 3.5 ಲಕ್ಷ ವಾಪಸ್ ಬಂದ್ಬಿಡ್ತು. ಏಯ್ ಕೋತಿ, ಇಷ್ಟು ಬೇಗ ಹೇಳ್ಬೇಡಕಣ. ಹೇಳ್ಬೇಕಮ್ಮ, ಹೇಳ್ಬೇಕು. ನನಗೆ ತೋಸ ಮಾಡ್ದವನ್ ಇವನ್ಗೆ ಬುದ್ಧಿ ಎಲ್ಲೋಗಿತ್ತು. ಅಂದ್ರೆ ಏನೋ ಇದೆಲ್ಲ ನಾಟಕನಾ? ಎಸ್, ಪಕ್ಕಾ ಪ್ಲಾನ್ಡ್ ನಾಟಕ. ನೀವು ಒಳ್ಳೆ ಕತ್ತರಿಗುಪ್ಪೆ ಫಸ್ಟ್ ಕ್ಲಾಸ್ ಇಂದ ಸೆಕೆಂಡ್ ಕ್ಲಾಸ್ ಹೋಗಕ್ಕೆ 10 ನಿಮಿಷ ಬೇಕು, ಇನ್ನು 5 ನಿಮಿಷದಲ್ಲಿ ಪೂರ್ವ ಜನ್ಮ ಕರ್ಕೊಂಡು ಹೋಗಕ್ ಆಯ್ತದೇನ್ರಿ? ನೀವು ಮಾಡಿದ್ರೆಲ್ಲ ಮಾರಿಷಸ್ ಮೋಸ. ಅದಕ್ಕೆ ಸಾರು ಮುತ್ತು ನಾನು ಸೇರ್ಕೊಂಡು ಸಾಕಾತಾಗಿ ಪ್ಲಾನ್ ಮಾಡ್ಕೊಂಡು ನಾಟಕ ಮಾಡಿದ್ವಿ. ಮುತ್ತು ನನ್ನ ಮಗನೇ, ಇಷ್ಟೆಲ್ಲ ಎಗರಾಡ್ತಾ ಇದೆಯಲ್ಲ ನೀನು. ಆ ಮಾರಿಷಸ್ ಮೋಸಕ್ಕೆ ಪ್ಲಾನ್ ಕೊಟ್ಟಿದ್ದೆ ನಮ್ ಭಾವಕನು. ತುಜಾ ಏನಮ್ಮ ನಿನ್ ಹೇಳಿ, ತೊಟ್ಲನ್ನು ತೋಗಿ ಮಗುನೂ ತ್ಯೂಟು ಬಿಟ್ಯಾ? ಏನೋ ಸೃಜಾ, ಯಾಕೋ ಹೀಗೆಲ್ಲ ಮಾಡ್ದೆ? ಹೊಟ್ಟೆ ಪಾಡಮ್ಮ, ಹೊಟ್ಟೆ ಪಾಡು. ಇಷ್ಟು ಹೊಟ್ಟೆಗಳಿಗೆ ಊಟ ಹಾಕ್ಬೇಕಲ್ಲ, ಅದಕ್ಕೆ. ಆದ್ರೆ ಮೋಸ ಹೋಗಿದ್ ನಿಮ್ ತಪ್ಪು, ನಾನೇನ್ ಮಾಡ್ಲಿ? ತುಜಾ ನನಗ ಅದೆಲ್ಲ ಗೊತ್ತಿಲ್ಲ. ಏನು ತೋರಿಸಸ್ಕಿ ಅಂತ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ 3.5 ಲಕ್ಷ ಇಸ್ಕೊಂಡಿದ್ನಲ್ಲ, ಅಕೌಂಟ್ ಹಾಕಿತ್ತು 4 ಲಕ್ಷ. ಅದನ್ನ ನೀನ್ ವಾಪಸ್ ಕೊಡ್ಬೇಕು ಕಣಲ್ಲೇ. ಕೊಡಲ್ಲ, ಹೋಗಲಿ. ಕೊಡಲ್ಲ ಕೊಡಲ್ಲ ಕಣ್ಣಲ್ಲೇ, ಕೊಡಲ್ಲ ಕೊಡಲ್ಲ. ಕೊಡಲ್ಲ ಅಂದ್ರೆ ಪೊಲೀಸಿಗೆ ಕಂಪ್ಲೇಂಟ್ ಕೊಡ್ತೀವಿ ಅಷ್ಟೇ. ಪೊಲೀಸ್ ಕಂಪ್ಲೇಂಟ್ ಕೊಡ್ತೀವಿ. Yes. ನಾನು ಕೋರ್ಟ್ಗೆ ಹೋಗ್ತೀನಿ. ಕಂಪ್ಲೇಂಟ್ ಕೊಡ್ತೀರಾ? ಕೊಡಿ ಹೋಗಿ. ಏನಂತ ಕೊಡ್ತೀರಾ? ಕೊಡ್ತೀವಿ. ಏನಂತ ಕೊಡ್ತೀಯ ಹೇಳ? ನೀನಿಂತ ಅನ್ಯಾಯ ಮಾಡಿದ್ದಿ ಅಂತ ಕೊಡ್ತೀವಿ. ನೋಡ, ಮುತ್ತುಗೆ ಮೋಸ ಮಾಡಿ 3.5 ಲಕ್ಷ ರೂಪಾಯಿ ನೀವು ಕಿತ್ತಿದೀರಾ ಅಂತ ನೀವು ಹೋಗಿ ಹೇಳಿದ್ರೆ ಮೊದ್ಲು ನಿಮ್ಮಿಬ್ಬರನ್ನ ಒಳಗಡೆ ಹಾಕ್ತಾರೆ. ಶ್ರೀಲಂಕಾಯಿಂದ ವಿತೌಟ್ ಪಾಸ್ಪೋರ್ಟ್ ನೀನ್ ಇಲ್ಲಿಗೆ ಬಂದಿರೋದು ಅಲ್ಲದೆ ಮಾರಿಷಿಯಸ್ಗೆ ವಿತೌಟ್ ಪಾಸ್ಪೋರ್ಟ್ ಹೋಗೋದಕ್ಕೆ ಪ್ಲಾನ್ ಮಾಡ್ತಾ ಇದ್ದಾನೆ ಅಂತ ನಾನೇನಾದ್ರೂ ಸ್ಟೇಟ್ಮೆಂಟ್ ಕೊಟ್ರೆ ನಿನ್ನನ್ನು ಇವ್ರ ಜೊತೆ ಒಳಗೆ ಹಾಕ್ತಾನೆ. ಈಗಲೇ ಫೋನ್ ಮಾಡ್ತೀನಿ. ತುಜಾ ಏನಮ್ಮ ನೀನು ಫ್ರೆಂಡ್ಶಿಪ್ ಅಲ್ಲಿ ಒಂದ್ ಮಾತ್ ಬರುತ್ತೆ ಹೋಗುತ್ತೆ, ಹಂಗೆ 1 ಲಕ್ಷ ಬರುತ್ತೆ ಹೋಗುತ್ತೆ. ತಲೆ ಕೆಡಿಸ್ಕೊಂಡ್ಬಿಡ ನೀನು. ನೋಡು, ಸಂಜೆ ಒಂದು ಫಾರಿನ್ ಡ್ರಿಂಕ್ಸ್ ನ ಮನೆಗೆ ಕಳಿಸ್ತೀನಿ, ಆರಾಮಾಗಿ ಎಂಜಾಯ್ ಮಾಡಪ್ಪ. ತರ್ತೀನಿ ಇಸ್ಕೊಂಡು ಹೋಗ್ಬಿಟ್ಟೆ ನಾನು. ಬೇಡವೇನು 3.5 ಲಕ್ಷ? ಬೇಡವೇನು? ಅಪ್ಪ ಮುತ್ತೇಶ, ಅಕೌಂಟ್ಗೆ ಹಾಕಿರೋದು 4 ಲಕ್ಷ ಬೇಡವಪ್ಪ? ಅಲ್ಲ ಕಣೋ, ಅಲ್ಲ ಜೆಕೆ, ಇದೇನ್ ಇವ್ನ್ ಯಾರ ಆಫ್ಟರ್ ಆಲ್? ನನ್ ತಂಗಿ ಗಂಡ. ಏನೋ ಮನೇಲಿ ಒಂಚೂರು ಮಾತು ಗೀತು ಇಲ್ಲ ಈ ತರ ಬರತ್ತಪ್ಪ, ಅದಕ್ ಪೊಲೀಸ್ ತನಕ ಯಾರೋ ಹೋಗ್ತಾರೆ. ಅಯ್ಯೋ, ಎಷ್ಟೊಂದ್ ಕೆಲ್ಸ ಇದೆ. ಮೊದ್ಲೇ ಟ್ರಂಪ್ ಗಿಮ್ ಫೋನ್ಗೆ ಏನ್ ಬಂತೋ ಗೊತ್ತಿಲ್ಲಪ್ಪ. ಆ ಮುತ್ತು ಪಾರಿಂದು ಮಾಲ್ ಕೊಡ್ತೀನಿ ಇನ್ನಲ್ಲ, ಅದ ಇಸ್ಕ ಬಂದ್ಬಿಡ್ತೀನಿ. ಸಂಜೆ ಒಟ್ಟಿಗೆ ಕುತ್ಕೊಂಡು ಎಲ್ಲರೂ ಪಾರ್ಟಿ ಮಾಡುವ. ಒಟ್ಟಿಗೆ ಇವ್ರು ಕರ್ಕೊಂಡ್ ಬಂದ್ಬಿಡು. ಓಕೆ, ಸರ್ ನೀವು ತುಂಬಾ ಕಿಲಾಡಿ ಇದೀರ ಸರ್. ಹೌದು. ಆದ್ರೆ ನಿಮ್ಗಿಂತ ಜಗತ್ ಕಿಲಾಡಿ ನಾನು ಸರ್. ಹೌದು. ಹೆಂಗಂದ್ರೆ ಸರ್, ನೀವು ಚಾಪೆ ಕೆಳಗ್ ತುರಿದ್ರೆ ನಾನು ರಂಗೋಲಿ ಕೆಳಗ್ ತುರ್ತೀನಿ ಸರ್. ನೀವು 4 ಲಕ್ಷ ಅಕೌಂಟ್ಗೆ ಹಾಕಿರೋದು ನನ್ನ ಅಕೌಂಟ್ಗೆ ಸರ್.
ಆ ಅಕೌಂಟ್ಗೆ ದುಡ್ಡು ಬಂದಿತ್ತು ನೋಡಿದ್ರ? ನೋಡ್ದಲ್ಲ, ನೀವೇ ತೋರಿಸಿದ್ರಲ್ಲ. ಎಷ್ಟು ಬಂತು? 4 ಲಕ್ಷ. ಅಕೌಂಟ್ಗೆ 4 ಲಕ್ಷ ಬಂದಿರೋದು ನೋಡಿದಿರಾ? ಆದ್ರೆ ಯಾವ ಅಕೌಂಟ್ ನಂಬರ್ ಹಾಕಿದ್ರೆ ನೋಡಿದ್ರ? ನಂದೇ ಅಲ್ವಾ? ಅಲ್ಲ, ನಮ್ದು. ನೀವು ಬಲೇ ಇದ್ದೀರಾ ಸರ್ ನೀವು. ಏನ್ ಮಾಡೋದಪ್ಪ, ಜಮೀರ್ ಬರ್ಕಮಲೈ ಅಣ್ಣವಲೈ ಜುಂಜುಲೈ ಅಂತ ಯಾರನ್ನಾರ ಮಿಕಾನ್ ಹುಡ್ಕೊಂಡು ಹೋಗ್ಬೇಕು, ಏನು ಪ್ರಯೋಜನ ಇಲ್ಲ. ಓಕೆ, ಪುಟ 109 ನಿಮ್ಮ ಹತ್ರ ನಮ್ಮ ಆಡಿಯನ್ಸ್ ಮಾತಾಡ್ತಾರೆ. ಎಸ್ ಸರ್, ನಮಸ್ಕಾರ ಸರ್. ನನ್ನ ಹೆಸರು ಅವಿನಾಶ್ ಅಂತೇಳಿ. ಅವಿನಾಶ್ ಸರ್, ನಾನು ಬಂದು CID ಕ್ರೈಮಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ, ಪೊಲೀಸ್ ಡಿಪಾರ್ಟ್ಮೆಂಟ್. ಸೊ JK ಸಾರು ನಮ್ಗೊಂದು ಪೊಲೀಸ್ ಇಲಾಖೆದಲ್ಲಿ ಪೊಲೀಸ್ ಅವ್ರು ಹೆಂಗ್ ಡೈಲಾಗ್ ಆಗ್ತಾರೆ ಪಂಚ್ ಡೈಲಾಗು ಅದನ್ನು ಹೇಳ್ಕೊಡ್ಬೇಕು. ಮತ್ತೆ ಅವರು ಟ್ರೈನಿಂಗ್ ಕೂಡ ಹೇಳ್ಕೊಡ್ಬೇಕು ಸರ್ ನಮ್ಗೆ. ಅದನ್ನ ನೀವ್ ಹೇಳ್ಕೊಡ್ಬೇಕು. ಬನ್ನಿ 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 ಸರಿ, ನವೀನ ನೀನು ಹೇಳ್ಕೊಡ ಲೈನ್. ಪೊಲೀಸ್ ಡೈಲಾಗ್ ಇದು, ಅವ್ರು ಹೇಳ್ತಾರೆ ಹಂಗೆ ರಿಪೀಟ್ ಮಾಡಿ. ಕಮಾನ್. ಇಂಗ್ಲಿಷ್ ಬರಲ್ಲ ಸರ್? ಗತ್ತಲೆ ಹಾ, ಗತ್ತಲ್ಲಿ ಕೈ ಇದಿಟ್ಕೊಳ್ಳಿ ಮೈಕ್ ಹತ್ರ. ಸರ್ ಹೇಳಿ ಸರ್. ಆಯ್ಲೆ ರೆಡಿಯಾ? ಸರ್. ರೆಡಿ. ಸರ್, 6th ಸೆನ್ಸಸ್ ಇರೋ ಮನುಷ್ಯನ ಬುದ್ಧಿಗಿಂತ 6th ಸೆನ್ಸ್ ಇರೋ ಮನುಷ್ಯನ ಬುದ್ಧಿಗಿಂತ ಸೆನ್ಸೇ ಇಲ್ದಿರೋ ಎವಿಡೆನ್ಸ್ಗೆ ಬುದ್ಧಿ ಜಾಸ್ತಿ. ಸೆನ್ಸೇ ಇಲ್ದಿರೋ ಎವಿಡೆನ್ಸ್ಗೆ ಬುದ್ಧಿ ಜಾಸ್ತಿ. ಐ ವಿಲ್ ಕಮ್ ಬ್ಯಾಕ್ ಐ ವಿಲ್ ಕಮ್ ಬ್ಯಾಕ್ ವಿತ್ ಅ ಸೆನ್ಸಿಬಲ್ ಎವಿಡೆನ್ಸ್. ಅನ್ಸೆನ್ಸಿಬಲ್ ಎವಿಡೆನ್ಸ್. ಅನ್ಸೆನ್ಸಿಬಲ್ ಎವಿಡೆನ್ಸ್ ಅಲ್ಲ, ಸೆನ್ಸಿಬಲ್ ಎವಿಡೆನ್ಸ್. ಸರ್, ಸೆನ್ಸಿಬಲ್ ಎವಿಡೆನ್ಸ್. ಅದೇ ಸರ್ ಅಲ್ಲ, ಸೆನ್ಸಿಬಲ್ ಎವಿಡೆನ್ಸ್. ಸೆನ್ಸಿಬಲ್ ಎವಿಡೆನ್ಸ್. ಸೆನ್ಸಿಬಲ್ ಎವಿಡೆನ್ಸ್. ಅದೇ ಸರ್, ಸೆನ್ಸಿಬಲ್ ಎವಿಡೆನ್ಸ್. ಅದೇ ಸರ್, ಬೇಡ ಸರ್, ಸೆನ್ಸಿಬಲ್ ಎವಿಡೆನ್ಸ್. ಸೆನ್ಸಿಬಲ್ ಎವಿಡೆನ್ಸ್. ಐ ವಿಲ್ ಕಮ್ ಬ್ಯಾಕ್ ವಿತ್ ಅ ಸೆನ್ಸಿಬಲ್ ಎವಿಡೆನ್ಸ್. ಐ ವಿಲ್ ಕಮ್ ಬ್ಯಾಕ್ ಸೆನ್ಸಿಬಲ್ ಎವಿಡೆನ್ಸ್. ನೀವು ಪೊಲೀಸ್ ಕೆಲಸನೇ ಚೆನ್ನಾಗಿ ಮಾಡ್ತೀರಾ ಅಲ್ವಾ? ಇಲ್ಲ ಮಿಸ್ಟರ್ ಲೋಕೇಶ್, ಒಂದ್ ಕೆಲಸ ಮಾಡಿ, ಒಂದು ಸಿನಿಮಾ ಡೈಲಾಗ್ ಹೇಳ್ಬಿಡ್ಲಿ. ಇದೇನು ಸೀರಿಯಲ್ ಹೇಳಿದ್ದು? ಪೊಲೀಸ್ ಡೈಲಾಗ್ ಹೇಳಿದ್ದು. ಪೊಲೀಸ್ ಡೈಲಾಗ್ ಇದು. ಪೊಲೀಸ್ ಡೈಲಾಗ್ ಹೇಳಿದ್ದೀಗ ಯಾವ್ದಾರ ಸಿನಿಮಾದ ಒಂದು. ನಮ್ ಸಿನಿಮಾದಲ್ಲಿ ಬರುವ ಪೊಲೀಸ್ ಡೈಲಾಗ್ ಅದು. ಹೌದಾ? ಹೌದು. ಯಾವ್ದೋ ಫೇಮಸ್ ಡೈಲಾಗ್ ಹೇಳ್ಕೊಡ್ಬೇಕು. ಸಾಕು ನಿಲ್ಲಿಸು ನಿನ್ನ ವ್ಯರ್ಥಾಲಾಪವನ್ನು. ಸಾಕು ನಿಲ್ಲಿಸು ನಿನ್ನ ವ್ಯರ್ಥಾಲಾಪನ. ಹದ್ದು ಮೀರಿ ಅಬ್ಬರಿಸಿ ಬೊಬ್ಬಿಟ್ಟರೆ ಇಲ್ಲಿ ಹೆದರುವ ಕುರಿಗಳಾರು ಇಲ್ಲ. ಏನಂದಿರಿ ಏನಂದಿರಿ? ಮೆತ್ತಿಗೆ 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 ನವೀನ್ ಅವರೇ, ನವೀನ್ ಕೃಷ್ಣ. ಸಾಕು ನಿಲ್ಲಿಸು ನಿನ್ನ ವ್ಯರ್ಥಾಲಾಪವನ್ನು. ಸಾಕು ನಿಲ್ಲಿಸು ನಿನ್ನ ವ್ಯರ್ಥಾಲಾಪನ. ಹದ್ದು ಮೀರಿ ಅಬ್ಬರಿಸಿ ಬೊಬ್ಬಿಟ್ಟರೆ ಹದ್ದು ಮೀರಿ ಶತ್ರುಗಳ ಭದ್ರ ಕೋಟೆಯನ್ನು ಶತ್ರುಗಳ ಭದ್ರಕೋಟೆಯನ್ನು ನನ್ನ ಕೋಪಾಗ್ನಿ ಜ್ವಾಲೆಯಿಂದ ನನ್ನ ಕೋಪಾಗ್ನಿ ಜ್ವಾಲೆಯಿಂದ ಸುಟ್ಟು ಭಸ್ಮ ಮಾಡುವ ರುದ್ರ ರುದ್ರ ಮಹಾರುದ್ರ ಮಹಾರುದ್ರ ಪ್ರಳಯ ರುದ್ರ ಪ್ರಣಯ ರುದ್ರ ಬರಿಯ ಗದೆಯನ್ನು ಗಾಳಿಯಲ್ಲಿ ಬೀಸಿದ ಮಾತ್ರಕ್ಕೆ. ಪ್ರಾಣಯ ರುದ್ರ ಅಲ್ಲ, ಪ್ರಾಣಯ ರುದ್ರ. ಪ್ರಾಣಯ ರುದ್ರ ಅಂದ್ರೆ ಬೇರೆ ಅರ್ಥ ಬರುತ್ತೆ. ಪ್ರಳಯ ರುದ್ರ. ಗಾಳಿಯಲ್ಲಿ ಗದೆಯನ್ನು ಬೀಸಿದ ಮಾತ್ರಕ್ಕೆ, ಗಾಳಿಯಲ್ಲಿ ಗದೆಯನ್ನು ಬೀಸಿದ ಮಾತ್ರಕ್ಕೆ ಗಡಗಡನೆ ನಡುಗಿಸಬಲ್ಲ ನಡುಗಿಸಬಲ್ಲ ಈ ದುರ್ಯೋಧನನನ್ನು ಇನ್ನೊಮ್ಮೆ ಡೈಲಾಗ್ ಹೇಳು ಅಂದ್ರೆ ಚೆನ್ನಾಗಿರಲ್ಲ. ಓಕೆ, ಒಳ್ಳೇದಾಗ್ಲಿ. ಆಲ್ ದ ವೆರಿ ಬೆಸ್ಟ್. ಓಕೆ, ರುಜಾ, ಇದು ಒಂದ್ ಲೈನ್ ನವೀನ್ ಇವ್ರ ಕೈ ಹೇಳಿಸ್ಬೇಕು. ಚೆನ್ನಾಗಿದೆ ಆಕ್ಚುಲಿ. ಹೌದು, ಬನ್ನಿ ಸರ್, ಚೆನ್ನಾಗಿ. ಎಸ್, ಓಕೆ. ಇವಾಗ ಸರ್ ಅದೇ ಗತ್ತಲ್ಲಿ ಹೇಳ್ಬೇಕು, ಅದೇ ಸ್ಪೀಡಲ್ಲಿ ಹೇಳ್ಬೇಕು. ಓಕೆ, ರೆಡಿ ರೆಡಿ, ಆಕ್ಷನ್. ವಿತ್ ಆಕ್ಷನ್. ಜನನ 3 ಅಕ್ಷರ, ಮರಣ 3 ಅಕ್ಷರ, ಜೀವನ 3 ಅಕ್ಷರ, ಮದುವೆ 3 ಅಕ್ಷರ, ಮಕ್ಕಳು 3 ಅಕ್ಷರ, ಸಂಸಾರ 3 ಅಕ್ಷರ, ನಾನು ಆಡೋ ಭಾಷೆ ಕನ್ನಡ 3 ಅಕ್ಷರ, ನಾನು ಕುಡಿಯೋ ನೀರು ಕಾವೇರಿ 3 ಅಕ್ಷರ. ಕಾವೇರಿ ಮೇಲಾಣೆ, ಕಾವೇರಿನೂ ಬಿಡಲ್ಲ, ನಾನು ಪ್ರೀತಿಸ್ತಾರೆ ಈ ಹುಡುಗಿನೂ ಬಿಡಲ್ಲ. ರೆಡಿ. ನಾನ್ ಡಬ್ಬಿಂಗ್ ಮಾಡ್ಬೇಕಾ? ರೆಡಿ, ಆಕ್ಷನ್. ಜನನ 3 ಅಕ್ಷರ, ಮರಣ 3 ಅಕ್ಷರ, ಜೀವನ 3 ಅಕ್ಷರ, ಮದುವೆ 3 ಅಕ್ಷರ, ಮಕ್ಕಳು 3 ಅಕ್ಷರ, ನಾನು ಆಡೋ ಕನ್ನಡ ಭಾಷೆ 3 ಅಕ್ಷರ, ಕಾವೇರಿ ಕುಡಿಯೋ ನೀರು 3 ಅಕ್ಷರ, ಕಾವೇರಿ ಮೇಲಾಣೆ, ನಾನು ಈ ಹುಡುಗಿನ ಬಿಡೋದಿಲ್ಲ. ಓಕೆ, ಸೂಪರ್. ನೆಕ್ಸ್ಟ್. ನಮಸ್ತೆ ಸರ್. ನಮಸ್ತೆ. ನನ್ನ ಹೆಸರು HN ರಾಜೇಶ್. ಆನೇಕಲ್ ತಾಲೂಕು ಉಸ್ಕೂರಿಂದ ಬಂದಿದ್ದೀನಿ. ಹೇಳಿ ಸರ್. ಸಾಲು ಮರದ ತಿಮ್ಮಕ್ಕನವರ ಪ್ರೇರಣೆಯಿಂದ ಇದುವರೆಗೆ 2000 ಹಣ್ಣಿನ ಗಿಡಗಳನ್ನು ಬೆಳೆಸಿದ್ದೇನೆ.
4,000 ಹಣ್ಣಿನ ಗಿಡಗಳನ್ನು ಅನೇಕ ಜನಗಳಿಗೆ ಕೊಟ್ಟಿದ್ದೇನೆ. ಮುಂದಿನ ದಿನಗಳಲ್ಲಿ ಇನ್ನೂ 1 ಲಕ್ಷಕ್ಕೂ ಅಧಿಕ ಗಿಡಗಳನ್ನು ಬೆಳೆಸುವ ಯೋಜನೆ ಇದೆ. ವೆರಿ ಗುಡ್. ಎಲ್ಲಿಂದ ತಗೊಂಡ್ಬರ್ತೀರಾ ಗಿಡ ಎಲ್ಲ? ಗಿಡ ಎಲ್ಲ ನಾನು ಪಾರ್ಟಿಗಳಲ್ಲಿ ಬೀಜ ಹಾಕಿ ಬೆಳೆಸ್ತೀನಿ, ಕೆಲವು ನರ್ಸರಿ ತರ್ತೀನಿ, ಕೆಲವು ಸ್ನೇಹಿತರು ತಂದು ಕೊಡ್ತಾರೆ, ಅದನ್ನ ಬೆಳೆಸ್ತೀನಿ ಸರ್. ನೀವು ಈಗ ಆಲ್ರೆಡಿ ಒಂದು 1000 ಗಿಡಗಳನ್ನ ಕೊಟ್ಟಿದ್ದೀರಾ. ಹೌದು ಸರ್. ನಮ್ಮ ಮಜಾ ಟಾಕೀಸ್ಗೆ ಬಂದಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ನಿಮಗೆ ನಾವೊಂದು ಗಿಡ ಕೊಡ್ತೀವಿ, ದಯವಿಟ್ಟು ಅದನ್ನ ನೀವು ಬೆಳೆಸಿ ಸರ್. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್. ಓಕೆ, ಪುಟ 109 ನೀವು ಹೇಳಿದಾಗೆ ನಿಮಗೆ 1 ನಂಬರು ಲಕ್ಕಿ ಅಂತ ನೀವು ಹೇಳ್ತಾ ಇದ್ದೀರಾ. ಸೊ 1 + 9 1 ಆಗಿ ನಿಮಗೆ ದೊಡ್ಡ ಸಕ್ಸಸ್ ಸಿಗ್ಲಿ. ಅಂಡ್ ಕಂಗ್ರಾಚುಲೇಷನ್ಸ್ ಟು ಬೋತ್ ಆಫ್ ಯು ಫಾರ್ 3 ಆಫ್ ಯು ಫಾರ್ ಆಕಾರಳ ರಾತ್ರಿ. ಫ್ಯಾಂಟಾಸ್ಟಿಕ್ ಸಕ್ಸಸ್. ಈ ಜರ್ನಿ ಇದೇ ತರ ಸಾಗ್ಲಿ ಅಂತ ನಾವು ಹಾರೈಸ್ತೀವಿ. ಸೊ ಮಜಾ ಟಾಕೀಸ್ಗೆ ಬಂದು ಹೋಪ್ ಯು ಹ್ಯಾಡ್ ಅ ಗುಡ್ ಟೈಮ್. ಸೂಪರ್ ಆಗಿದೆ. ಅಂಡ್ ಕಾಕ್ರೋಚ್ ಸ್ಟಾರ್ ಯಾರ್ ವಾಸ್ ದ ಅಲ್ಟಿಮೇಟ್ ಸ್ಟೋರಿ ನನ್ನ ಲೈಫಲ್ಲಿ ಕೇಳಿದ್ ಮಾತ್ರ. ಇಲ್ಲ, ನಾನು ಆ ಕಾಕ್ರೋಚಿಗೆ ಥ್ಯಾಂಕ್ಸ್ ಹೇಳ್ಬೇಕು, ಏನೇನೋ ನೋಡ್ಬಿಟ್ಟೆ ನಾನು. Thank you so much. Thank you, sir. All the best. All the best. ವೀಕ್ಷಕರೇ, ಪುಟ 109 ಒಂದು ಸಸ್ಪೆನ್ಸ್ ಥ್ರಿಲ್ಲರ್. ಇದರಲ್ಲಿ ಯಾವ ಸಸ್ಪೆನ್ಸ್ ಯಾವ ರೀತಿ ತಿರುಕೊಳ್ಳುತ್ತೆ, ಯಾವ ರೀತಿ ನಿಮಗೆ ಒಂದು ಕ್ಯೂರಿಯಾಸಿಟಿನ ಕ್ರಿಯೇಟ್ ಮಾಡುತ್ತೆ ಅಂದ್ರೆ ದಯವಿಟ್ಟು ಸಿನಿಮಾ ಥಿಯೇಟರ್ಗೆ ಹೋಗಿ ನೋಡಿ. ಸ್ಟಾಪ್ ಪೈರಸಿ. ಪ್ರತಿಯೊಂದು ದಿನ ಪ್ರತಿಯೊಂದು ಜೀವನದಲ್ಲಿ ಒಂದು ಹೊಸ ಪುಟ ಸಿಗುತ್ತೆ. ಸೊ ಅದರಲ್ಲಿ ನಾವು ಬರೆಯುತ್ತಾ ಹೋಗ್ಬೇಕಾಗಿರೋದು ನಮ್ಮ ಕತೆ. ಆದ್ರೆ ಆ ಕಥೆಯಲ್ಲಿ ನಗು ಯಥೇಚ್ಛವಾಗಿರ್ಲಿ ಅನ್ನೋದೇ ನಮ್ಮ ಆಸೆ. ಅದಕ್ಕೆ ನಾನು ಯಾವಾಗ್ಲೂ ಹೇಳೋದು, ನಗ್ತಾರಿ ನಗಿಸ್ತಾ ಇರಿ, ಬಿಕಾಸ್ ಅ ಡೇ ವಿತೌಟ್ ಲಾಫ್ಟರ್ ಇಸ್ ಅ ಡೇ ಕಂಪ್ಲೀಟ್ಲಿ ವೇಸ್ಟೆಡ್. ದಯವಿಟ್ಟು ಗಿಡ ನೆಡಿ, ನೀರನ್ನ ಉಳಿಸಿ ಅಂತ ಕೇಳ್ಕೊತಾ ಇದ್ದೀನಿ. ಈ ಒಂದು ಸಂಚಿಕೆ ಅಥವಾ ನಮ್ಮ ಮಜಾ ಟಾಕೀಸಿನ ಯಾವುದೇ ಒಂದು ಸಂಚಿಕೆ ನೀವು ಮತ್ತೆ ನೋಡ್ಬೇಕು ಅಂದ್ರೆ ದಯವಿಟ್ಟು ಊಟ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಮಜಾ ಟಾಕೀಸ್ನ ಯಾವ ಬೇಕಂದ್ರೆ ನೋಡ್ತಾರೆ. ಮತ್ತೆ ಮುಂದಿನ ಸಂಚಿಕೆಯೊಂದಿಗೆ ಭೇಟಿಯಾಗೋಣ. ಥ್ಯಾಂಕ್ ಯು ಸೋ ಮಚ್. ನೀವು ನೋಡ್ತಾ ಇದ್ರಿ ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಮಜಾ ಟಾಕೀಸ್ ಸೂಪರ್ ಸೀಸನ್. ಲವ್ ಯು ಆಲ್. ಗುಡ್ ನೈಟ್. ಬಾಯ್.